ಜಯರಾಮೇಗೌಡ್ರಿ ನಮಸ್ಕಾರ. ನಮಸ್ಕಾರ ಸರ್. ನೀಲಕಂಠ ಬಾಬು ಅವರೇ ತಮಗೂ ನಮಸ್ಕಾರ. ತಮಗೂ ನಮಸ್ಕಾರ. ಎಷ್ಟು ವಯಸ್ಸು ನೀಲಕಂಠ ಬಾಬು ಅವರೇ? ನನಗೀಗ 63 ವರ್ಷ ಆಗಿದೆ ಸರ್. ಏನು ವಿದ್ಯಾಭ್ಯಾಸ? ಏನು 6ನೇ ತರಗತಿಗೆ ಲಾಸ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ಓದೋ ಆಸೆ ಇತ್ತಾ? ಇತ್ತು ಸರ್. ಏನು ಓದಬೇಕು ಅಂತಿದ್ರಿ? ಮುಂದೆ ಏನು ಓದೋಣ ಅಂತಿದ್ದೆ, ಆದ್ರೆ ಆಗಲಿಲ್ಲ ಕಾರಣಾಂತರ ಸ್ಕೂಲ್ ಬಿಟ್ಟು ವ್ಯವಸಾಯ ಕೇಳ್ಕೊಂಡೆ ಸರ್. ನಿಮಗೆ ಎಷ್ಟು ವಯಸ್ಸಿದ್ದಾಗದಿಂದ ವ್ಯವಸಾಯ ಮಾಡ್ತಿದ್ರಿ? ಹೌದು ಸರ್, ನಾನು 18 ವರ್ಷಕ್ಕೆ ಪ್ರಾರಂಭ ಮಾಡಿದೆ ವ್ಯವಸಾಯದಲ್ಲಿ. ಯಾರು ನಿಮ್ಮ ಗುರು ವ್ಯವಸಾಯದ್ದು? ನನಗೆ ಪ್ರಾಮುಖ್ಯತೆ ಅಂದರೆ ನಮ್ಮ ತಾಯಿನೇ ಗುರು ಸರ್. ನನಗೆ ಅವರು ಕೃಷಿ ಮಹಿಳೆಯಾಗಿದ್ದರು. ಅವರು ನಮ್ಮ ತಂದೆ ಆರ್ಮಿಲಿದ್ರು ಸುಧಾ ನಮ್ಮ ತಾಯಿನೇ ನನಗೆ ಕೃಷಿಗೆ ಪ್ರೇರಣೆ ಕೊಟ್ಟು ಮಾಡಿಕೊಂಡ್ರು. ಏನು ತಾಯಿ ಹೆಸರು? ನಿಂಗಮ್ಮ ಅಂತ ಸರ್. ಏನು ಮಾಡ್ತಾಯಿದ್ರು ತಾಯಿ? ಅವ್ರು ಏನಿಲ್ಲ ಸರ್, ಅವರು ವಿದ್ಯಾವಂತಿ ಏನಲ್ಲ. ಅವರ ಮನೆತನದಲ್ಲೂ ಸುಧಾ ಅವರು ಕೃಷಿಲೇ ಇದ್ದು ತೊಡಗಿಸ್ಕೊಂಡು ಅದನ್ನೇ ನನಗೆ ಹೇಳ್ಕೊಟ್ಟು ಪ್ರೇರಣೆಯಿಂದ ಮಾಡ್ಕೊಂಡು ಹೋಗ್ತಾಯಿದ್ರು ಸರ್. ಏನೇನು ಕಲ್ತ್ರಿ ತಾಯಿಯಿಂದ? ತಾಯಿಯಿಂದ ಅವರು ಆದಷ್ಟು ಒಳ್ಳೆತನ ಹೇಳ್ಕೊಳ್ತಾ ಇದ್ರು. ವ್ಯವಸಾಯ ಯಾವ ಥರ ಮಾಡಬೇಕು, ಏನು ಯಾವ ಥರ ದನ ಕರುಗಳನ್ನ ಸಾಕಬೇಕು, ಇಷ್ಟನ್ನೆಲ್ಲ ಹೇಳಿ ಮತ್ತೆ ನಮಗೆ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡ್ರು ಸರ್. ಓಕೆ. ಯಾವುದಾದ್ರೂ ಒಂದು ಮರೆಯೋಕ್ಕಾಗ್ದಲೇ ಇರೋ ಘಟನೆ ಇದ್ರೆ ಹೇಳಿ ತಾಯಿ ಜೊತೆಗೆ. ಏನಿಲ್ಲ ಸರ್, ಮನೆಯಿಂದ ನಮ್ಮ ತಾಯಿ ಜೊತೆಲೇ ನಾನು ಭಾರಿ ಪ್ರೀತಿ ವಿಶ್ವಾಸದಿಂದ ಕಾಲ ತಳ್ತಾ ಇದ್ದೀನಿ. ಈಗಲೂ ಇದ್ದಾರೆ ನಮ್ಮ ತಾಯಿ. ಹೌದಾ? ನಮ್ಮ ತಂದೆ ತೀರೋದ್ರು, ಅವ್ರು ಆರ್ಮಿಲಿದ್ದವರು. ಪರವಾಗಿಲ್ಲ. ಅಂದರೆ ತಾಯಿ ಬಗ್ಗೆ ಭಾಳ ಪ್ರೀತಿ ಇದೆ. ಪ್ರೀತಿಯಿಂದ ತಾಯಿನೂ ನೋಡ್ಕೊತಾ ಇದ್ದೀರಿ. ವ್ಯವಸಾಯದಿಂದ ಕಲ್ತ್ರಿ ಅಂತ ಅಂತಿದ್ದೀರಿ. ಜಮೀನು ಎಷ್ಟಿದೆ ತಮಗೆ? ನನಗೆ ನಮ್ಮ ಅಣ್ಣ ತಮ್ಮದಿರೋ 3 ಜನ. ನಮ್ಮ ತಂದೆಗೆ ನನಗೆ ಬಂದಿರತಕ್ಕಂಥ 2.5 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಏನು ಮಾಡಿದ್ದೀರಿ 2.5 ಎಕರೆನಲ್ಲಿ? ಸರ್, ನಾನು ಹಿಂದೆ ರಾಗಿ ಮತ್ತು ದಿನಸಿ ಬೆಳ್ಕೊಂಡು ಹೋಗ್ತಾಯಿದ್ದೆ ನಮ್ಮ ತಾಯಿ ಜೊತೆ ಇದ್ಕೊಂಡು. ಅವರೆಲ್ಲ ಹೇಳ್ಕೊಡ್ತಾಯಿದ್ರು. ಕಾರಣಾಂತರ ಬದಲಾವಣೆಯಾಗಿ ಬೋರ್ವೆಲ್ ಹಾಕ್ಸ್ಕೊಂಡೆ. ಆಮೇಲೆ ಬೋರ್ವೆಲ್ ಹಾಕ್ಸ್ಮೇಲೆ ತೆಂಗಿನ ಗಿಡ, ಅದ್ರ ಜೊತೆಗೆ ದಿನಸಿ ಧಾನ್ಯಗಳನ್ನು ಬೆಳ್ಕೊಂಡು ನಮ್ಮ ತಾಯಿ ಜೊತೆ ಇದ್ದು ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಂದರೆ 2.5 ಎಕರೆನಲ್ಲಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ? ಹೌದು ಸರ್, ಸಮಗ್ರ ಕೃಷಿ. ಮತ್ತು ನಾನು ತಾಲೂಕು ಮಟ್ಟದಲ್ಲಿ ರೈತರ ಸಂಪರ್ಕ ಕೇಂದ್ರದಿಂದ ನನ್ನನ್ನು ಸಾವಯವ ಕೃಷಿಗೆ ಸದಸ್ಯರನ್ನು ಮಾಡಿಕೊಂಡ್ರು. ಆವಾಗ ಅವರೆಲ್ಲನೂ ನನಗೇನು ತಿಳುವಳಿಕೆ ಹೇಳಬೇಕು ಎಲ್ಲ ಹೇಳಿ ಮಾಡಿಸ್ಕೊಂಡ್ರು ಸರ್. ನಾನು ಆಮೇಲೆ ಮೊದಲು ಅವರು ನಮ್ಮ ಹಳ್ಳಿ ಕರು ನಾಟಿ ಹಸನ್ನ ಮಾಡಿ ಅಂತ ಹೇಳಿದ್ರು. ಆವಾಗ ಅದನ್ನು ಮಾಡ್ಕೊಂಡೆ. ಆಮೇಲೆ ಈರುಳ್ಳಿ ತೊಟ್ಟಿ ಕಟ್ಸ್ಕೊಟ್ರು ಅವರೇ, ಸರ್ಕಾರ. ಆಮೇಲೆ ಕೃಷಿ ಹೊಂಡನ ನಿರ್ಮಾಣ ಮಾಡಿಕೊಟ್ರು ಅವರೇ ಸ್ವತಃ. ಈಗಲೂ ಇದೆ, ಕೃಷಿ ಹೊಂಡನೂ ಇದೆ, ಈರುಳ್ಳಿ ತೊಟ್ಟಿ ಇದೆ, ಈರುಳ್ಳಿ ಗೊಬ್ಬರ ಇದೆ. ಈರುಳ್ಳನ್ನು ಸುಧಾ ಒಂದು ವರ್ಷದಲ್ಲೇ 30ರಿಂದ 40, 50 kg ಮಾರಾಟ ಮಾಡಿಬಿಡ್ತಾ ಇದ್ದೀನಿ. ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾಟಿ ಹಸುನೂ ಇದೆಯಾ? ಹೌದು ಸರ್, ಇದೆ. ಯಾವ್ದು ತಂದಿದ್ದು? ಅಮೃತಮಹಲ್, ಹಳ್ಳಿಕಾರ? ಇಲ್ಲ ಸರ್, ಹಳ್ಳಿಕಾರ ಹಸು ನಾನು. ಹೌದಾ? ನಾನು ಇಟ್ಕೊಂಡಿರೋದು ಒಂದು ಹಸು ಇದೆಯಾ ಅಥವಾ? ಸರ್, 1-2 ಹಿಂಗೆ ಇಟ್ಕೊಂಡಿದ್ದೀನಿ. ಈಗ ಸದ್ಯದಲ್ಲಿ ಅದನ್ನು ಮಾರಾಟ ಮಾಡಿದ್ದೀನಿ. ಮತ್ತೆ ತರೋದು ಕರಿ ಹಸುಗಳು ಸರ್, ಹಾಲು ಕೊಡುವಂಥ ಹಸುಗಳು ಮಾತ್ರ ಇಟ್ಕೋತೀನಿ ನಾನು. ಎತ್ತಿಲ್ಲ? ಇತ್ತು, ಅವೆಲ್ಲ ನಾನು ಇಷ್ಟಪಡಲ್ಲ ಸರ್. ಅದಕ್ಕೆ ಅಂದರೆ ಉಳುಮೆ ಕೆಲಸ ಎಲ್ಲ ಮಾಡೋಕ್ಕೆ? ಉಳುಮೆ ಅಂದರೆ ಮೊದಲು ಮಾಡ್ತಾಯಿದ್ದೆ. ಈಗಿತ್ತು ಸ್ವಲ್ಪ ವಯಸ್ಸಾದ ಕಾರಣ ಟ್ಯಾಕ್ಟ್ರ್ ಉಳುಮೆ ಮಾಡ್ಕೊಂಡು ಮತ್ತು ಅದನ್ನು ದುಡ್ಡು ಕೊಟ್ಟು ಬೇರೆ ಕೂಲಿಯಾರು ಕೊಟ್ಟು ಓಡಿಸ್ಕೊಂಡು ಈ ಹಸುನ ನಾನು ಹಾಲಿಗೆ ಹೋಗ್ಸರ, ಈ ಗೊಬ್ಬರ ತಯಾರು ಮಾಡ್ಕೊಳ್ಳೋಕೆ ಹೋಗ್ಸರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಓಕೆ ಓಕೆ. ಅಂದರೆ 2.5 ಎಕರೆ ಜಮೀನಲ್ಲೇ ಬದುಕನ್ನು ಕಟ್ಕೊಂಡಿದ್ದೀರಿ? ಹೌದು ಸರ್, ಇರೋಷ್ಟಲ್ಲಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಏನು ಮಾಡ್ತಾರೆ? ಪ್ರಧಾನವಾದ ಬೆಳೆ ತೆಂಗ ಅಲ್ಲಿ? ತೆಂಗು ಮತ್ತು ರಾಗಿ, ಭತ್ತ. ಒಂದು ಅರ್ಧ ಎಕರೆನ ಇದೆ ಭೂಮಿ ನೀರಾವರಿಗೆ. ಅದರಲ್ಲಿ ಭತ್ತ ಬೆಳ್ಕೊಂಡು ಹೋಗ್ತಾಯಿದ್ದೀವಿ. ಮಿಕ್ನದ್ದು ರಾಗಿ. ಬೋರ್ವೆಲ್ ಇಲ್ವಾ? ಬೋರ್ವೆಲ್ ಇದೆ ಸರ್. 2.5 ಎಕರೆಗೆ ಆಗಲ್ವ ಬೋರು? ಇಲ್ಲ ಸರ್, ಅದು ಬೋರು ಹಾಕ್ಸಿದ್ದೆ ಅವಾಗಲೇ. ಅದು ನೀರು ಬತ್ತೋಗಿತ್ತು, ನೀರೇ ಬರದೆ ಅಂತ ಈಗಲೂ ಕಮ್ಮಿ ಇದೆ. ಅವಾಗ ನಾನು ಈ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನ ಶೇಖರಣೆ ಮಾಡಿಕೊಂಡು ಜನವರಿ ಅಲ್ಲಿಗೆ ಲಾಸ್ಟ್ ಆಗುತ್ತೆ ಕೃಷಿ ಹೊಂಡದ ನೀರು. ಆಮೇಲೆ ಅದನ್ನು ಬೋರ್ವೆಲ್ ನೀರನ್ನು ಅದಕ್ಕೆ ಶೇಖರಣೆ ಮಾಡಿಕೊಂಡು ಅದರಿಂದ ನನಗೆ ಯಾವ ಟೈಮ್ ಬೇಕು ಆ ಟೈಮ್ಗೆ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಅಂದರೆ ಸ್ಪ್ರಿಂಕ್ಲರು, ಡ್ರಿಪ್ಪು ಎಲ್ಲ ಹಾಕ್ಕೊಂಡಿದ್ದೆ? ಇಲ್ಲ, ಅವೇನಿಲ್ಲ ಸರ್. ಮೊದಲು ಮಾಡಿಸ್ಕೊಂಡಿದ್ದೆ ನಾನು. ಅವೆಲ್ಲ ಈಗಿಲ್ಲ. ಆಯೋ ನೀರಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಯೋ ನೀರು ಅಂದರೆ ನೀರು ದಂಡ ಆಗುತ್ತೆ ಅಂತ ಅನ್ಸಲ್ವಾ? ಇಲ್ಲ ಸರ್, ನಮಗೆ ಸ್ಟಾಕ್ರೇಜ್ ಸ್ಟೋರ್ ಇಟ್ಕೊಂಡಿರ್ತೀನಿಲ್ಲ, ಅದರಿಂದ ಏನು ನನಗೆ ತೊಂದರೆ ಆಗಲ್ಲ. ಅದನ್ನು ಹೌದಾ? ಮಾಡ್ಕೊಂಡು ಹೋಗ್ತಾ. ನಿಮ್ಮ ಬಗ್ಗೆ ಹೇಳಿ ಜಯರಾಮೇಗೌಡ್ರೆ. ಸರ್ ನಮಸ್ಕಾರ. ನಿಮಗೆ ಎಷ್ಟು ವಯಸ್ಸು? ನನಗೆ 67. ನಿಮ್ಮ ವಿದ್ಯಾಭ್ಯಾಸ ಏನು? ನಂದು 4ನೇ ಕ್ಲಾಸ್ ಓದಿದೆ 63ರಲ್ಲಿ. ಆಮೇಲೆ ಕ್ರಮೇಣ ಬಿಟ್ಬಿಟ್ಟೆ 4ನೇ ಕ್ಲಾಸ್ ಆದಮೇಲೆ. ಆಮೇಲೆ ನಾನು 73ರಿಂದ 78 ಗಂಟಲು ವ್ಯವಸಾಯನೇ. ನಮ್ಮ ತಾಯಿಯೇ ನನಗೆ ಮೂಲ. ಈ ವ್ಯವಸಾಯ ಮಾಡೋದ್ರ ಬಗ್ಗೆ, ಯಾವ ಹೊಲಕ್ಕೆ ಏನು ಹಾಕ್ಬೇಕು, ರಾಗಿ ಹಾಕ್ಬೇಕು. ಆಗ 25 ಫಲ 30 ಫಲ ರಾಗಿ ಬೆಳೀತಿದ್ದು. ಇವನು ನನ್ನ ತಮ್ಮ ಚಿಕ್ಕದಾಗಿದ್ದಾಗ
ನಮ್ಮ ತಂದೆ ಆಗ್ತಾನೆ ಮಿಲ್ಟ್ರಿಯಿಂದ ಬಂದಿದ್ದಾಗ ಅವರು ಎಲ್ಲ ಜಮೀನೆಲ್ಲ ಒಂದು 12 ಎಕರೆ ತೆಗ್ದು ನಮಗೆಲ್ಲ ಇದು ಮಾಡಿ ಬೆಳೀತಾ ಇದ್ದೋ ನಾವು ಚೆನ್ನಾಗಿ ಆವಾಗ. ಆಮೇಲೆ ಕಾರಣಾಂತರದಿಂದ ನಾವು ಹಿಂಗೆ ಬಿಸ್ನೆಸ್ಗೆ ಅಂದ್ಬಿಟ್ಟು 79-80ರಲ್ಲಿ ನಾನು ಮೈಸೂರಿಗೆ ಹೊಂಟು ಬಂದು ಇಲ್ಲಿ ಒಂದು 45 ವರ್ಷ ಇದ್ದೋ ಇಲ್ಲಿ ಮೈಸೂರಲ್ಲಿ. ಇವಾಗ ನನಗೆ ಕರೋನಾ ಬಂತಲ್ಲ, ಆವಾಗ ಊರಿಗೆ ಹೋದೆ. ನಾನು ಊರಿಗೆ ಹೋದ್ಮೇಲೆ ನೋಡಿದೆ ಕೃಷಿ ಬಗ್ಗೆ ಯಾವ ಥರ ಏನು ಅಂತ. ತೆಂಗೆಲ್ಲ ಹಾಕಿ ಮರಗಳೆಲ್ಲ ನೆಟ್ಟು ಚೆನ್ನಾಗಿ ಈಗ ಬಾಳೆ, ತೆಂಗು, ಅಡಿಕೆ, ಪರಂಗಿ ಗಿಡ, ಮತ್ತೊಂದು ಏನು ಮನೆಗೆ ಬೇಕು ಸೌಲಭ್ಯ, ರಾಗಿ ಒಂದು 6 ಮೂಟೆ 8 ಮೂಟೆ ಈ ಥರ ಬೆಳ್ಕೊಂಡು ನಾವಂತೂ ತರಕಾರಿ ಇವತ್ತು ಗಂಟ ಕೊಂಡಿಲ್ಲ ಸರ್. ನಾವು ಕೃಷಿ ಹೊಂಡ ಥರ ಮಾಡ್ಕೊಂಡೀವಿ. ಒಂದು 2 ಲಕ್ಷ 3 ಲಕ್ಷ ನೀರು ಹಿಡಿಯೋಂಗೆ ಒಂದು 2 ಲಕ್ಷ ಖರ್ಚು ಮಾಡಿ ದೊಡ್ಡದಾಗಿ ನಾವು ಒಂದು 20 ಗಂಟೆ ನಾವೆಲ್ಲ ಹೊರಗಡೆ ಓದೋ ಅಂದ್ಕೊಳ್ಳಿ, ಯಾವುದೋ ಹಳ್ಳಿಗೆ ಹೋದೋ ಯಾವುದೋ ಊರಿಗೆ ಹೋದೋ, ಆವಾಗ ಅಯ್ಯೋ ಮೋಟ್ರ್ ಆಫ್ ಮಾಡ್ರಪ್ಪ ಅನ್ನೋಂಗಿಲ್ಲ. ಅದ್ರ ಪಾಡ್ಗೆ ತುಂಬಿರ್ತದೆ. 20 ಗಂಟೆ ಅಂದರೆ ಅವರು ಸರ್ಕಾರ ಕೊಡೋದು 7 ಗಂಟೆ, 20 ಗಂಟೆ ಅಂದರೆ ಒಂದು 2 ದಿನ 3 ದಿನ ನಾವೆಲ್ಲರೂ ಹೋಗ್ಬೋದು. ನಾವು ಅಲ್ಲೇನು ಕಾಯ್ಕೋಬೇಕು ಅನ್ನೋದಿಲ್ಲ. ಆಟ್ರ್ ಸ್ಟಾರ್ಟ್ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ತುಂಬಿರ್ತದೆ. ಆಮೇಲೆ ಹೋಗಿ ನಾವು ಎಲ್ಲಕ್ಕೂ ಟ್ರಿಪ್ನೂ ಮಾಡಿದ್ದೀವಿ, ಹಾಯಿಸೋದನ್ನೂ ಹಾಯಿಸ್ತೀವಿ. ಜೋಳ ಹಾಕಿರ್ತೀವಿ, ರಾಗಿ ಆಗಿರ್ತೀವಿ, ಅದಕ್ಕೆ ಹಾಯಿಸ್ಲೇಬೇಕಲ್ಲ ಸರ್. ಆಮೇಲೆ ಸರ್ ನಾನು ಇನ್ನೊಂದು ಮನವಿ, ರೈತ ಬಾಂಧವರಲ್ಲಿ ಈ ತೆಂಗಿನ ಮರನ ಉಳಬೇಕು ಅಂತಾರಲ್ಲ, ನಾನೊಂದು ಅಧ್ಯಯನ ಮಾಡಿದೆ. ನಾನು ಕರೋನದಲ್ಲಿ ಹೋದಾಗ ನಮ್ಮ ಒಂದು 50 ಮರ ಇದ್ದವು. ಈಗ ನಾನು ಕರೋನದಿಂದ ಈಚೆಗೆ 2020ರಲ್ಲಿ ಒಂದು 60 ಮರ ನೆಟ್ಟೆ. ಅವಾಲೇ ಒಂಬಳೆ ಕಡ್ದವೆ. ಮೊದಲು ಯಾರೋ ಬೇರೆಯವ್ರಿಗೆ ವಾರ ಕೊಡ್ತೀವಲ್ಲ, ಅವ್ರು ಉತ್ತಿ ಮರಗಳೆಲ್ಲ ಸಣ್ಣ ಇದ್ದವು. ಆಮೇಲೆ ಈಗ ನಾನು ಹೋಗಿ ಉಳೋದನ್ನೇ ನಿಲ್ಲಿಸ್ಬಿಟ್ಟೆ ಸರ್. ಆ ತೆಂಗಿನ ಮರ ಸುತ್ತ ಉಳೋದನ್ನು ನಿಲ್ಲಿಸ್ಬಿದ್ಮೇಲೆ 7 ಗೊನೆ 6 ಗೊನೆ ಈ ಥರ ಚೆನ್ನಾಗಿ ಬಿಡ್ತಾಯಿದೆ. ಇವಾಗ ನೀರು ಮಾತ್ರ ಕೊಡಲೇಬೇಕು. ಅದ್ರ ಪಕ್ಕದಲ್ಲಿ ಒಂದು 2 ಅಡಿ ಅಂತರದಲ್ಲಿ ನೀರು ಹರಿದು ಹೋಗಬೇಕು. ಮುಂದೆ ಗಿಡಗಳಿಗೆ ಒಂದು 10 ಮರ ಇರ್ತವೆ ಅಂದ್ಕೊಳ್ಳಿ ಲೈನ್ಗೆ. ಈಗ ನಮ್ಮ 100 ಮರ ಇದೆ, ನನ್ನ ತಮ್ಮನಿಗೂ 100 ಮರ ಇದೆ, ನಮ್ಮ ಅಣ್ಣನ ಮಗನಿಗೂ 100 ಮರ, ನಮ್ಮ 300 ಇದೆ ಒಟ್ಟು ಟೋಟಲ್ಲು. ಆ 300ರಲ್ಲೂ ಎಲ್ಲರೂ ನಾವು 3 ಬೋರು. ನಾನೇನು ಮಾಡ್ತೀನಿ, ಒಂದು ತಾವು ಬಿಟ್ಟರೆ ಒಂದು 10 ಗಿಡಕ್ಕೆ ಹೋಗ್ಬೇಕು. ಇದರಿಂದ ಫಸ್ಟು ಇದರಿಂದನೇ ಹೋಗ್ಬೇಕು. 10 ಗಿಡಕ್ಕಂಟ ಹೋಗ್ಬೇಕಾದ್ರೆ ನೀರು ಎಲ್ಲಕ್ಕೂ ಸಮೃದ್ಧಿಯಾಗಿ ಆಯ್ತದೆ. ಆ ಥರ ನಾನು ಈಗ ಉಳೋದು ನಿಲ್ಲಿಸಿದ ಮೇಲೆ ಮರ ಚೆನ್ನಾಗೆ ದಪ್ಪಕ್ಕೆ ಇದೆ. ಈ ಉಳೋರವು ಸಣ್ಣಾಗಿದೆ. ಅದನ್ನೆಲ್ಲ ನಾನು ಅಧ್ಯಯನ ಮಾಡಿದೆ. ಏನು ಕಾರಣ ಇರ್ಬೋದು ಅನ್ಸುತ್ತೆ ನಿಮಗೆ? ಉಳುಮೆ ನಿಲ್ಲಿಸಿದ್ರೆ ಮರ ಯಾಕೆ ಚೆನ್ನಾಗಿ ಡೆವಲಪ್ ಆಗುತ್ತೆ? ಉಳುಮೆ ನಿಲ್ಲಿಸಿದ್ರೆ ಸರ್ ಅದರಲ್ಲಿ 3 ಬೇರಿದೆ. ಈಗ ಸಾಮಾನ್ಯಗೆ ನಾನೇನು ಕೃಷಿಗೆ ಇಂಜಿನಿಯರಲ್ಲ, ಡಾಕ್ಟ್ರಲ್ಲ, ಏನಲ್ಲ. ನಾನೊಂದು ಅಧ್ಯಯನ ಮಾಡಿದೆ ಈಗ ಒಂದು 3 ವರ್ಷದಲ್ಲಿ. ಏನು ಮಾಡಿದೆ, ಒಂದು ಮರ ಸಿಡ್ಲೋಡ್ಬಿಟ್ಟಿತ್ತು, ಅದನ್ನು ಕಿತ್ತೆ ಅದು ಉಂಡಿಸ್ಬಿಟ್ಟು ಬೇರೆದು ನೆಡೋಕ್ಕೆ ಅಂತ ಸರ್ 700ರಿಂದ 800 ಬೇರು ಸಿ ಬೇರು ಅಂತ, ಸಿ ಅನ್ನೋ ಬೇರು ನೇರವಾಗಿ ತಳಪಾಯಿಗೆ ಹೋಗುವಂಥ ಬೇರು. ಅದು ಮರನ ಹಿಡ್ದು ಇಡೋಕ್ಕೆ. ಇನ್ನೊಂದು ಬಿ ಅನ್ನೋ ಬೇರು ಇರ್ತದೆ, ಈ 2 ಅಡಿ ಅಂತರದಲ್ಲಿ ಒಯ್ತಾ ಇರ್ತದೆ ನೀರು ಹುಡಿಕಂದು. ಇನ್ನೊಂದು ಬೇರು ಇರ್ತದೆ, ಅದು ಒಂದು ಅರ್ಧ ಅಡಿಲಿ ಒಯ್ತಾ ಇರ್ತದೆ ಆ ನೀರು ಹುಡಿಕಂದು. ಈ ಅರ್ಧ ಅಡಿದ ಇವರು ಉತ್ತಿ ಸಾಯಿಸ್ಬಿಡ್ತಾರೆ. ಅದು ಆ ಮರ ಡೆವಲಪ್ ಇರಿಕ್ಕಿಲ್ಲ. ಇವ್ರ ಲೆಕ್ಕಾಚಾರ ಏನು, ಕಳೆನಾಶ ನಾನು ಕಳೆನಾಶ ಮಾಡೋದೇ ಇಲ್ಲ. ನನಗೆ ಆ ಕಳೆ ನಮ್ಮ ತಾಯಾಲಿದ್ದಂಗೆ ನಮ್ಮ ಮರಗಳಿಗೆ ನಾವು ಹೆಂಗೆ ತಾಯಾಲು ಕುಡಿತೀವಿ ಹಂಗೆ ಮರಗಳಿಗೆ ಕಳೆನ ಕಟ್ ಮಾಡಿಸ್ಬೇಕು. ಒಂದು 3 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಕಟ್ ಮಾಡಿದ್ರಾಯ್ತು. ಈಗೆಲ್ಲ ಬ್ರಷ್ ಕಟ್ರ್ ಬಂದದೆ, ಮೊದಲೆಲ್ಲ ಕುಡ್ಲಲ್ಲೇ ಕಟ್ ಮಾಡ್ತಿದ್ದೆ. ಹಂಗೆ ಮಾಡಿದ್ರೆ ಇವಾಗ ಬನ್ನಿ 4 ವರ್ಷಕ್ಕೆ 2 ತೆಬ್ಬಬೇಕು ಒಂದು ಮರವ. ಅದೇ ಬೇರೆಯವ್ರವ್ರೆ ಅಲ್ಲಿ ಉತ್ತಿ ಮಾಡೋರಲ್ಲ, ಅವರು ಕಂಕ್ಳಲ್ಲಿ ಇರಿಕೆ ಹೋಗ್ಬೋದು. ಅದನ್ನು ಮರವ ಇವ್ರು ಯಾಕೆ ಕಟ್ತಾರೆ ಸರ್? ತೆಂಗಂಗರಿ ಕಟ್ಟಬಾರ್ದು ಸಣ್ಣದ್ರಿಂದನೂ ಕಟ್ಟಬಾರ್ದು. ಈಗ ನಾನು ಹೇಳ್ತೀನಿ ಒಂದು ಎಕ್ಸಾಂಪಲ್ ನಿಮಗೆ. ಯಾವುದೋ ಸೌತ್ ಆಫ್ರಿಕಲ್ಲೋ ಎಲ್ಲೋ ಕಾಣೆ 1 ವರ್ಷಕ್ಕೆ ಒಂದು ಬಳೆ ಹಾಕತ್ತಾರೆ ಕತ್ತಿಗೆ. ಆ ಕತ್ತು ಉದ್ದ ಮಾಡೋಕ್ಕೆ ಲೇಡೀಸು ಅವರು ಪ್ರಕೃತಿಲಿ. ಹಂಗೆ ಇವರು ನಮಗೆಲ್ಲ ಉಳುವಾಗ ಇಟ್ಕೊತದೆ, ನಮ್ಮ ಸೊಸಿ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಅದನ್ನು ಕಟ್ಟಿ ಅದಕ್ಕೆ ಕೆಳಗಡೆ ಡೆವಲಪ್ ಆಗ್ದಂಗೆ ಮೇಯ್ಕೊಂಡೋಯ್ತದೆ. ನಮ್ಮೂರಲ್ಲೇ ನೋಡಿದ್ದೀನಿ, ನಾನು ಕಣ್ಣಾರ ನೋಡಿದ್ದೀನಿ. ಅದನ್ನು ನಾನು ಸಮೀಕ್ಷೆ ಮಾಡಿದ್ದೀನಿ. ನಾನು ಇವತ್ತು ಗಂಟ ಕಟ್ಟೇ ಇಲ್ಲ. ನಾನು ಮರವ ಗರಿ ಕಟ್ಟಬಾರ್ದು, ಕಟ್ಟಲೇಬಾರ್ದು, ಕಟ್ಟಿದ್ರು ತಪ್ಪೋದು. ಹಂಗೆ ಪ್ರತಿಯೊಬ್ಬರು ರೈತರು ಮರನ ಉಳುಮೆ ಜಾಸ್ತಿ ಉಳಬಾರ್ದು. ಉಳ್ಳಿ ಏನೋ ಲೈಟಾಗೆ ಸುಮಾರಾಗೆ ಉಳ್ಳಿ, ನಾವು ಬೇಡ ನಿಕ್ಕಿಲ್ಲ.
ಹಂಗೆ ಈಗ ಕೃಷಿ ಹೊಂಡ ಮಾಡೋ ಉದ್ದೇಶ ಏನು ಅಂದರೆ ರಾತ್ರಿ ಹೊತ್ತು ಹೋಗಿ ಇವರು ಸರ್ಕಾರನ ಬೈಯೋದು, ಸ್ಟ್ರೈಕ್ ಮಾಡೋದು ಯಾಕೆ? ನೀವು ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ. ಈಗ ನೀವು ಈ ಬೋರ್ ಮಡಗಿರೋರು ಸಾಮಾನ್ಯಗೆ ಬೇಕಾದಂಗೆ ಬೆಳೀತಾರೆ, ಹೂವು ತರಕಾರಿ ಎಲ್ಲನೂ. ಒಂದು 50,000 ರೂಪಾಯಿ ಅವರು ಲಕ್ಷಗಟ್ಟಲೆ ಖರ್ಚು ಮಾಡಿ ಬಿಲ್ಡಿಂಗ್ ಮೇಲೆ ಮನೆ ಕಟ್ಟಿ ಮನೆ ಕಟ್ತಾರೆ, ಬೇಕಾದಂಗೆ ಅನುಕೂಲಾಗಿ ಖರ್ಚು ಮಾಡ್ತಾರೆ. ಒಂದು 50,000 ಖರ್ಚು ಮಾಡಿ ಒಂದು 10 ಗಂಟೆ ನೀರು ತುಂಬ್ಕೊಳ್ಳಂಗೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಇದ್ರೂ. ಈಗ ನಾನು ನನ್ನ ತಮ್ಮ ಇಬ್ಬರೂ ಮಾಡ್ಕೊಂಡೀವಿ. ನಾವು ಹೋಗೋದೇ ಇಲ್ಲ, ನೀರಿನ ಬಗ್ಗೆ ಹೋಗೋದೇ ಇಲ್ಲ, ರಾತ್ರಿ ಆಗಲಿ ಏನಾಗಲಿ. ನಿಮ್ಮ ತಮ್ಮ ಅವ್ರನ್ನ ಮಾತಾಡ್ಸೋಣ. ನೀಲಕಂಠ ಬಾಬು ಅವರೇ, ಈಗ ನೀವು ಕೃಷಿ ಹೊಂಡ ಮಾಡಿದ್ರಲ್ಲ, ಹೌದು ಸರ್. ಯಾತಕ್ಕೋಸ್ಕರ ಮಾಡ್ಕೊಂಡ್ರೆ? ಸರ್ ಅದು ಸರ್ಕಾರನೇ ಬಂದು ನನಗೆ ತಿಳುವಳಿಕೆ ಕೊಟ್ಟರು ಸರ್ ಅವರು. ಕೊಟ್ಟಾಗ ನನಗೆ ನೀರು ಕಮ್ಮಿ ಇತ್ತು, ಬೋರು ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ನೀವು ಮಳೆ ನೀರನ್ನು ನಿಮ್ಮ ಭೂಮಿಯಿಂದ ಶೇಖರಣೆ ಮಾಡಿಕೊಂಡು ಅವಾಗ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಟ ತಿಳುವಳಿಕೆ ಕೊಟ್ಟಾಗ ನಾನು ಅದಕ್ಕೆ ಪ್ರಾರಂಭ ಮಾಡಿಕೊಂಡೆ ಸರ್. ಎಷ್ಟು ಉದ್ದ ಅಗಲ? ಅದು ಸರ್ 40 ಅಡಿ ಉದ್ದ ಇದೆ, 14 ಅಡಿ ಆಳ ಇದೆ. ಹೌದಾ? ಅಂದರೆ ಕೃಷಿ ಹೊಂಡ ಒಂದು ವರ್ಷಕ್ಕೆ ಎಷ್ಟು ಸರಿ ತುಂಬುತ್ತೆ ನಿಮ್ಮಲ್ಲಿ? ಸರ್ ಮಳೆ ನೀರಲ್ಲಿ ಒಂದು 3 ರಿಂದ 4 ಸಲ ತುಂಬುತ್ತೆ. ಹೌದಾ? ಕೆಳಗಡೆ ಟಾರ್ಪಾಲಿನ್ ಹಾಕಿದ್ದೀರಾ? ಹೌದು ಸರ್, ಎಲ್ಲ ಅದೇ ಸರ್ಕಾರನೇ ಕೊಟ್ಟಿದ್ದು. ಟಾರ್ಪಾಲ್ ಕೊಟ್ಟು ಮೀನು ಸಾಕಾಣಿಕೆ ಇದೆ, ಈಗಲೂ ಮೀನಿನ ಮರಿ ಎಲ್ಲ ಇದೆ. ಹೌದಾ? ಹೌದು ಸರ್, ಅವರೇ ಕೊಟ್ಟಿದ್ದು. ಮರಿ ಎಲ್ಲ ಕೊಟ್ಟರು, ಆಮೇಲೆ ಅದಕ್ಕಾಗುವಂಥ ಫುಡ್ ಎಲ್ಲ ಕೊಟ್ಟಿದ್ದಾರೆ. ಮೀನು ಸಿಗುತ್ತಾ ನಿಮಗೆ? ಸಿಗುತ್ತೆ ಸರ್. ಒಂದು ಸ್ವಲ್ಪ ಲೂಟಿ ಆಗ್ತಾ ಇದೆ ಅದು, ಅಕ್ಕಿ ಪಕ್ಷಿಗಳಿಂದೆಲ್ಲ. ಹೌದಾ? ಅದರಿಂದ ಕಂಟ್ರೋಲ್ ಮಾಡಬೇಕು. ಅಂದ್ರೆ ನೀವಂತೂ ತಿಂದಿಲ್ವಾ ಮೀನ್ನ? ತಿಂತಾ ಇರ್ತೀವಿ ಸರ್. ಎಷ್ಟು ಸಿಗುತ್ತೆ? ಸುಮಾರು ಒಂದು ತಿಂಗಳಲ್ಲಿ ಒಂದು 6 kg 7 kg ಎಷ್ಟು ನಮ್ಮ ಮನೆಗೆ ಆಗೋಷ್ಟು ಕುಟುಂಬಕ್ಕೆ ಬೇಕಾದಷ್ಟು ಆಯ್ತಲ್ಲ. ವಾರಕ್ಕೊಂದು ದಿವಸ ಮೀನಿನ ಸಾರ ನಮ್ಮ ಕುಟುಂಬ ವರ್ಗದವರಿಗೆಲ್ಲ ಸಪ್ಲೈ ಮಾಡಿಕೊಂಡು. ಈ ಕೃಷಿ ಹೊಂಡ ಮಾಡಿರೋದ್ರಿಂದ ಏನೇನು ಪ್ರಯೋಜನ ಆಗಿದೆ ನಿಮ್ಗೆ ಹೇಳಿ ಸರ್? ನನಗೆ ನೀರಿಂದು ಜವಾಬ್ದಾರಿ ಇಲ್ಲ ಅನ್ನೋದು ಒಂದು ಅಭಾವನ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನು ನನ್ನ ಮನಸ್ಸಿನಲ್ಲೇ. ಆಮೇಲೆ ನನ್ನ ಭೂಮಿಗೂ ಸಾಕಷ್ಟು ನೀರಾಗುತ್ತೆ. ನೀವು ಬರೀ ಕೃಷಿ ಹೊಂಡದಲ್ಲಿ ಅಷ್ಟೇ ನೀರು ಸಂಗ್ರಹಣೆ ಮಾಡ್ತಿರೋ? ಈಗ ಜಮೀನಿನ ಪೂರ್ತಿ ಬದು ಹಾಕಿ ಪಕ್ಕದಲ್ಲಿ ಟ್ರೆಂಚ್ ಮಾಡಿ ಎಲ್ಲ ಕಡೆನೂ ನೀರು ನಿಂತು ಹೋಗೋ ಥರ ವ್ಯವಸ್ಥೆ ಮಾಡಿ? ಎಲ್ಲ ನಿಲ್ಲೋ ರೀತಿ ಸಮದಟ್ಟು ಮಾಡಿ ಭೂಮಿನ 2 ಎಕರೆ ಭೂಮಿನೂ ಸಮದಟ್ಟು ಮಾಡಿ ನೀರಿನ ಬಂದಂಥ ಮಳೆ ನೀರು ಶೇಖರಣೆ ಮಾಡಿ ಬದುಗಳನ್ನ ಹಾಕಿ ಅದಕ್ಕೆ ನೀರು ನಿಲ್ಲಿಸ್ಕೊಡ್ತದೆ. ಹೌದಾ? ಈಗ ಅದನ್ನೆಲ್ಲ ಮಾಡಿದ ಮೇಲೆ ನಿಮ್ಮ ಜಮೀನಿನ ಫಲವತ್ತತೆ ಏನಾದ್ರು ಜಾಸ್ತಿ ಆಗಿದೆಯಾ? ಫಲವತ್ತತೆ ಕಾಣ್ತಾ ಇದ್ದೀನಿ ಸರ್ ನಾನು. ಹೌದಾ? ಹೇಗೆ ಕಾಣ್ತಾ ಇದ್ದೀರಿ? ಅದೇ ಎಲ್ಲ ನೀರಿನ ಸಮೃದ್ಧಿ, ನೀರು ಭೂಮಿ ತೇವಾಂಶ ಆಗ್ತಾ ಇದೆ. ಆಮೇಲೆ ಸಮದಟ್ಟವಾಗಿ ಭೂಮಿ ಮಾಡ್ಕೊಂಡು ಅದಕ್ಕೆ ನಮ್ಮಕ್ಕೆ ಹೇಳಿದ್ನಲ್ಲ ಮೊದಲೇ ನಿಮಗೆ, ಎರೆಹುಳು ಗೊಬ್ಬರಗಳು ಒಳ್ಳೆ ಪೌಷ್ಟಿಕವಾದ ಆಹಾರ ಸರ್. ಅದು ಗೊಬ್ಬರ ಹಾಕೊಂಡು ಜೀವಾಮೃತ ಮಾಡ್ತಾ ಇದ್ದೀನಿ. ಬೆಳೆ ಏನೇನಿದೆ ನಿಮ್ಮ ಜಮೀನಲ್ಲಿ ಇನ್ನೊಮ್ಮೆ ಹೇಳಿ. ತೆಂಗಿನೇ ಮೊದಲನೇ ಪ್ರಾಮುಖ್ಯತೆ. ತೆಂಗು ಹಾಕಿದ್ದೀರಿ? ಅದ್ರ ಜೊತೆಗೆ ನಮ್ಮ ಮನೆಗಾಗುವಂಥದ್ದನ್ನ ರೇಷನ್ ಬೆಳ್ಕೊಳ್ತೀವಿ ಸರ್. ರಾಗಿ ಬೆಳಿತೀನಿ, ಕಾಳು ಕಡ್ಡಿಗಳು, ಏನೇನು ಬೆಳಿತೀರಿ? ಅಲಸಂದೆ ಕಾಳು, ಅವರೆಕಾಳು, ಇಷ್ಟನ್ನು ಬೆಳ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಆದಾಯ ಥರ ಬೆಳೆ ಅಂದರೆ ಯಾವುದು ನಿಮಗೆ? ಆದಾಯ ತಗರೋ ಬೆಳೆ ಅಂದರೆ ತೆಂಗೆ. ಅದ್ರ ಜೊತೆಗೆ ಮೆಕ್ಕೆಜೋಳ ಹಾಕೊಳ್ತೀನಿ. ಜೋಳ ಅದನ್ನು ಮಾರಾಟ ಮಾಡ್ಬಿಡ್ತೀನಿ, ಅದನ್ನು ಆದಾಯಕ್ಕೆ. ಮೆಕ್ಕೆಜೋಳ, ತೆಂಗು. ಎಳನೀರು. ಆಮೇಲೆ ಅದಾದ ಮೇಲೆ ಮೆಕ್ಕೆಜೋಳನ ಮುಂಗಾರಲ್ಲಿ ಹಾಕೊಂಡು ಹಿಂಗಾರಲ್ಲಿ ಬೇರೆ ತರಕಾರಿ ಮಾಡ್ಕೊಳ್ತೀನಿ ಸರ್. ಈ ಕುಂಬಳ ಅಂತಿದೆ ನೋಡಿ, ಸಿಹಿ ಕುಂಬಳ, ಅದನ್ನು ಹಾಕೊಂಡಿದ್ದೀನಿ. ಈಗಲೂ ಇದೇ ಕುಂಬಳ. ಹೇಗೆ ಬೆಳಿತೀರಿ ಕುಂಬಳನ? ಕುಂಬಳ ಅದು ಆಯ ನೀರಲ್ಲೇ ಬೆಳಿತೀನಿ ಸರ್ ನಾನು. ಅಲ್ಲ, ಆಯ ನೀರು ಸರಿ. ತಳಿ ಯಾವುದು? ಬೀಜ ಎಲ್ಲಿ? ತಳಿ 137 ಅಂದ್ಬಿಟ್ಟು ಅದನ್ನು ಅವರೇ ಒಂದು ಸಂಸ್ಥೆಯವರು ಕೊಟ್ಟಿದ್ದಾರೆ ಬೀಜನ. ಸರಿ. ಅವರೇ ಕೊಟ್ಟು ಅವರೇ ಸಾಲಿನ ಸಾಲ್ ಏನು ಅಂತರ ಗಿಡದಿಂದ? ಸಾಲಿಂದ 11 ರಿಂದ 12 ಅಡಿ ಸಾಲು ಇಡ್ತೀನಿ ಸರ್. ಗಿಡದಿಂದ ಗಿಡಕ್ಕೆ 2 ಅಡಿ ಇಟ್ಕೊಂಡು ಫಸಲು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಎಷ್ಟು ದಿವಸಕ್ಕೆ ಬರುತ್ತೆ ಕುಂಬಳಕಾಯಿ? ಅದು 80-90 ದಿನಕ್ಕೇನೋ ಬರುತ್ತೆ ಸರ್. ಹೌದಾ? ಒಂದೊಂದು ಕಾಯಿ ಎಷ್ಟು kg ಇರುತ್ತೆ? 2 kg ಇಂದ 3 kg. ಓಕೆ. ಎಲ್ಲಿ ಮಾರ್ತೀರಿ? ಎಲ್ಲ ಇಲ್ಲಿ ಇದಕ್ಕೆ ಸರ್, ನಮಗೆ APMC ಇದು ಮೈಸೂರಿಗೆ ಬರ್ತೀವಿ. ಮೈಸೂರಿಗೆ ತರಬೇಕು ಸರ್ ನಾವು. ಇಲ್ಲಾಂದ್ರೆ ಆ ಕಡೆ ಹಾಸನ ಕಡೆಯಿಂದ ಬರ್ತಾರೆ, ಇಲ್ಲಾಂದ್ರೆ ನಾನೇ ಇದಕ್ಕೆ ತಂದು ಹಾಕ್ತೀವಿ. ಪರವಾಗಿಲ್ವಾ? ಕುಂಬಳಕಾಯಿ ಬೆಳಿಬೋದಾ? ಬೆಳಿಬೋದು ಸರ್, ಅದಕ್ಕೆ ಸೂಕ್ತವಾದಂಥ ಬೆಲೆ ಸಿಗಲ್ಲ ಸರ್ ಟೈಮಲ್ಲೇ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ. ಕೇಳುಗರೆ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125282 ಹಾಗೂ 25150889, ಮೈಸೂರಿನ STD ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ರೈತ
ರೈತನ ಆದಾಯ ಸುಸ್ಥಿರ ಮಾಡುವ. ಮರೆಯದಿರಿ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಹೇಳಿ ಜಯರಾಮೇಗೌಡ್ರೆ, ನಾನು ತರಕಾರಿನೇ ಕೊಳ್ಳೋದಿಲ್ಲ ಅಂದ್ರಲ್ಲ ನೀವು? ನಾನು ಪರಂಗಿ ಹಣ್ಣು, ಬದನೆ, ಅವರೆಕಾಳು, ಚಪ್ಪರದವರೆ ಅಥವಾ ಇದು ಯಾವುದು ಪಡ್ಲೆ ಗಿಡ, ಹೀರೆ ಗಿಡ, ಸೊಪ್ಪು ಯಾವುದು ಕೊಂಡಂಗಿಲ್ಲ ಸರ್. ಏನು ಮಾಡ್ತೀರ? ಎಲ್ಲಾನು ನಮ್ಮ ಮನೆಗೆ ನಾಲ್ಕು ಮಡಿ. ರೈತರೆಲ್ಲ ಹಂಗೆ ಮಾಡಿದ್ರೆ ತರಕಾರಿ ಏನು ಕೊಂಡೋಂಥ ಅವಶ್ಯಕತೆನೂ ಇರಿಕಿಲ್ಲ. ನೀವು ಏನು ಮಾಡಿದ್ದೀರಿ ಹೇಳಿ? ನಾನು ಎಲ್ಲಾನು ಬೆಳೆದಿದ್ದೀನಿ. ಹೆಂಗೆ? ಮಾರಕ್ಕಲ್ಲ. ಅಲ್ಲ, ಹೆಂಗೆ ಬೆಳೆದಿದ್ದೀರಿ ಹೇಳಿ? ಅದೇ ಮಡಿ ಮಾಡಿ ಈಗ ಸೊಪ್ಪು ಉದ್ದಿದ್ದೀನಿ ಒಂದು 4-5. ಯಾವ್ಯಾವ ಥರ ಸೊಪ್ಪು ಹಾಕಿದ್ರಿ? ಕೀರೆ ಸೊಪ್ಪು, ಕಿರ್ಕಿರೆ, ದಂಟು ಬೇಡಿ. ದಂಟು ನಮಗೆ ಶುಗರ್ ಇರೋದ್ರಿಂದ ಅದ ಬೇಡಿ ಸರ್. ನಾನು ಮೊದಲು ಮೈಸೂರಲ್ಲಿದ್ದಾಗ ಕುಂತ್ಕೊಳ್ಳೋಕ್ಕೆ ಎದ್ದೇಳೋಕ್ಕೆ ಆಯ್ತಿತ್ತಿರಲ್ಲ. ಬರೀ ಕಾರಲ್ಲಿ ಹೋಗೋದು ಬರೋದು, ಬಿಸ್ನೆಸ್ ಮಾಡೋದು. ಇವಾಗ ನೋಡಿ ನಾನು ಎಲ್ಲಿ ಬೇಕಾದ್ರೆ ಒಟ್ಟು ತಿರ್ಗಾಡ್ತೀನಿ, ಕುಂತ್ಕೋತೀನಿ, ಚೆನ್ನಾಗಿ ಹೆಲ್ತು ಚೆನ್ನಾಗಿದೆ. ಸೊಪ್ಪಿನ ಸಾರು ಊಟ ಮಾಡ್ತೀವಿ, ಅವರೆಕಾಳು ಬೆಳೆದಿದ್ದೀವಿ, ಏನು ತೊಂದರೆ ಇಲ್ಲ ಸರ್. ಚೆನ್ನಾಗಿ ಎಲ್ಲನೂ ಮಾಡ್ತೀವಿ ನಾವು. ಆ ಥರ ನೀವು ಬೆಳೆದಿರೋ ಸೊಪ್ಪು ತಿಂತಾ ಇರೋದ್ರಿಂದ ಆರೋಗ್ಯ ಚೆನ್ನಾಗಿದ್ದೀವಿ. ಈಗ ಒಂದು 10,000 ರೂಪಾಯಿ ಆಗೋದೇನೋ ಪರಂಗಿ ಹಣ್ಣು 20 ಮರ ನೆಟ್ಟಿದ್ದೀನಿ. 1.5 ವರ್ಷ 2 ವರ್ಷ ಆಯಿತು. ಒಂದು ದಿವಸನೂ ಹಣ್ಣು ಮನೇಲಿ ಇಲ್ಲ ಅನ್ನಂಗಿಲ್ಲ. ಆಮೇಲೆ ಸರ್, ನಮ್ಮ ರೈತರಲ್ಲಿ ಒಂದು ಮನವಿ, ನಾನು ಈ ಬಾಳೆ ಗಿಡನ ನೀರಿದ್ದು, ಅವ್ರ ಹತ್ರ ನೀರಿದ್ದು, ಭೂಮಿ ಇದ್ದು, ಒಂದು 500 ಗಿಡ ಹಾಕ್ಲಿ, ಅದು ಒಂಥರ ATM ಇದ್ದಂಗೆ. ಯಾವುದೋ ಒಂದು ATM ಅಂತ 500 ಗಿಡ ಹಾಕ್ಬಿಟ್ರೆ ಅವ್ರಿಗೆ ಪ್ರತಿದಿನ ಒಂದು ಗೊನೆ ಕೈಗೆ ಸಿಗ್ತದೆ. ಒಂದಿನ ಬಿಟ್ಟು ಒಂದಿನ ತಗೋಗಿ ಯಾರಿಗಾರ ಅಂಗಡಿಗೋ, ಚಿನ್ಗುಳಿಗೋ ಅಥವಾ ನಮ್ಮ ತಾಲೂಕಲ್ಲೋ ಎಲ್ಲೋ ತಗೊಂಬಾರಿದ್ರೆ 250-300 ರೂಪಾಯಿ ಗ್ಯಾರಂಟಿ ಪಕ್ಕ ಇದ್ದೇ ಇರ್ತದೆ. ಒಬ್ಬರು ಹಾಕೋದಿಲ್ಲ ಸಾದ. ಅವನು ಯಾರೋ ಬರ್ತಾನೆ, 2 ಬೋರ್ ಮಡಿಕಂದಾನೆ, ಎಡೆಗೆ ಎಲೆ ಕುಯ್ಕತ್ತೀನಿ ಅಂತ ನನ್ನ ಹತ್ರಕ್ಕೆ ಬರ್ತಾನೆ. ನಾನಂದರೆ ಅದೆಲ್ಲ ಯಾರು ನೆಡೋರು, ಅದೆಲ್ಲ ಯಾರು ಇದು ಮಾಡೋರು? ನಗ್ಲೆಟು ಜನ. ಒಂದು 500 ಗಿಡ ಇಲ್ಲ, 1000 ಗಟ್ಟಲೆ ನೆಟ್ಟವ್ರೆ, ಇಲ್ಲ ಅಂತಲ್ಲ. ಮನೆಗೆ ಒಂದು 500 ಗಿಡ, ಒಂದು ಹಸು ಇಲಾತಿ ಹಸ ಇದ್ದಂಗೆ ಸ ಅದು. ಹೌದಾ? ಈಗ ನನ್ನ ದೃಷ್ಟಿಲಿ ನಾನೇ 500 ಗಿಡ ಹಾಕಿದ್ದೀನಿ. ಮನೆ ಎಲೆ ಕುಯ್ಸ್ದೆ, ಚಿಕ್ಕವಿರ್ತಾವಲ್ಲ ಅವನು 1000 ಎಲೆ ಕುಯ್ಕೊ ಹೋದ, 500 ರೂಪಾಯಿ ಕೊಟ್ಟ, 50 ಪೈಸಂಗೆ. ಹಣ ರೇಟ್ ಕಮ್ಮಿ ಕಾರಣ, ಇನ್ನು ಮುಂದೆ ತಿಂಗಳು ಬೇಕಾದ್ರೆ 1 ರೂಪಾಯಿ ನಂಗೆ ಕೊಡ್ತೀನಿ. ಇವಾಗ ಇನ್ನೂ ಮದುವೆ ಇದು ಶುರುವಾಗಿಲ್ಲ ಅಂದ್ಬಿಟ್ಟು ಹೆಂಗೋ ಕುಯ್ಕೊ ಹೋಗೋದಾಗ 500 ರೂಪಾಯಿ ಆದರೆ ನಮ್ಮ ಏನಾದ್ರು ಖರ್ಚು ಆಯ್ತದಲ್ಲ, ಆ ಥರ ಪರವಾಗಿಲ್ಲ ಸರ್. ನನಗೆ ಈಗ ಚೆನ್ನಾಗಿದ್ದೀನಿ, ಆರ್ಥಿಕವಾಗಿ ಏನು ತೊಂದರೆ ಏನಿಲ್ಲ. ನಿಮ್ಮದು ಜಮೀನು ಏನಿದೆಯಲ್ಲ, ಏನೇನು ಬೆಳೆ ಇದೆ ನಿಮ್ಮ ಜಮೀನಲ್ಲಿ? ಅದೇ ರಾಗಿ ಬೆಳಿತೀವಿ. ಹೋದ ಸತಿ ಒಂದು 6 ಫಲ ಆಗಿತ್ತು, ಈ ಸತಿ ಒಂದು 5-6 ಫಲ ಆಯ್ತದೆ. ಭತ್ತ ನಾವು ಮಾಡೋಕ್ಕಾಯ್ಕವಲ್ಲ, ಇದೇ ಗದ್ದೆ, ಅವ್ರಿಗೂ 1/2 ಎಕರೆ, ಇವ್ರಿಗೂ 1/2 ಎಕರೆ, ನನಗೂ ನೀರಾವರಿ, ಎಲ್ರಿಗೂ 3 ಜನಕ್ಕೂ ಐತೆ. ಅಂದರೆ ನಾವು ವಾರ ಕೊಟ್ಬಿಡ್ತೀವಿ, ಅವರು ನಮ್ಮ ಮನೆಗೆ 1-3 ಫಲ ಭತ್ತ ಕೊಡ್ತಾರೆ. ಸರಿ, ನಾವೇ ಮಾಡ್ಬೋದು. ಆಯಿತು ಬಿಡಿ. ನಿಮ್ಮ ಜಮೀನಲ್ಲಿ ಈಗ ತೆಂಗಿದೆ? ನಮ್ಮ ಎಲ್ರಿಗೂ ಅಷ್ಟೇ. ನಮ್ಮದ್ರಲ್ಲೂ ತೆಂಗು, ಬಾಳೆ, ಅಡಿಕೆ ಎಲ್ಲನೂ ಬೆಳೆದಿದ್ದೀನಿ. ಅಡಿಕೆ ಹಾಕಿದ್ದೀರಾ? ಅಡಿಕೆ ಒಂದು 100 ಗಿಡ ಹಾಕಿದ್ದೀನಿ. ಓಹೋ, ಎಲ್ಲಿ ತೆಂಗೊಳಗ? ತೆಂಗೊಳಗಡೆ. ಸುತ್ತ ಏನಾದ್ರು ಮರ ಗಿಡ ಹಾಕೊಂಡಿದ್ದೀರಾ? ಸುತ್ತ ಇದು ನೆಟ್ಟಿದ್ದೀನಿ ಮಹಾಗನಿ ಗಿಡ ನೆಟ್ಟಿದ್ದೀನಿ. ಅದು ಸೊಪ್ಪು ಸವರಿ ಹಾಕೋಕ್ಕೆ. ಅವು ಈಗ ಸ್ವಲ್ಪ ನನ್ನ ಉದ್ದ ಮೇಲೆ ಒಂದು 6 ಅಡಿ, 5 ಅಡಿ, 7 ಅಡಿ ಇವೆ. ಅಡಿಕೆ ಫಸಲು ಬರ್ತಿದ್ಯಾ? ಇಲ್ಲ ಸರ್, ಈಗ ನೆಟ್ಟಿ 2 ವರ್ಷ ಆಯಿತು. ಈಗ ಚೆನ್ನಾಗಿ ಬಂದಿದೆ. ಮತ್ತು ತೆಂಗು ಫಲ ಬಿಡ್ತಾವೆ. ಫಲ ನೀವು ಕಾಯಿ ಮಾರೋರ ಎಳ್ನೀರು ಮಾರೋರ? ಸರ್, ಜಾಸ್ತಿ ಕಾಯೇ ಮಾರೋದು. ಅನಿವಾರ್ಯ ಏನಾದ್ರು ಎಳ್ನೀರು ಗೊನೆ ಇದ್ದಾಗ ಒಂದಷ್ಟು 100-200 ಮಧ್ಯಂತರ ಕೊಟ್ಬಿಡ್ತೀವಿ. ಬಾಳೆ ಯಾವ್ದು ಹಾಕಿರೋದು? ಸರ್, ಏಲಕ್ಕಿ ಬಾಳೆ. 500 ಬಡ್ಡೆ ಹಾಕಿದ್ದೀರಾ? 500 ಗಿಡ ಹಾಕಿದ್ದೀನಿ. ಆಮೇಲೆ ನಮ್ಮ ರೈತ ಬಾಂಧವರಲ್ಲಿ ನಾನೊಂದು ಮನವಿ, ಇವರು ಈಗಿನ ಜನ್ರೇಷನ್ಗೆ ಒಂದೇ ಮಗು ಸಾಕಂತಾರಲ್ಲ, ಹಂಗೆ ಒಂದೇ ಒಂದು ಇಟ್ಕೋತಾರೆ ಬಳೆಗೊನೆ ಆ ಗಿಡವ. ನಾನು 4 ಗಿಡನೂ 7 kg ಬಿಟ್ಟಿರೋದ ನಾನು ವಿಡಿಯೋ ಮಾಡಿದ್ದೀನಿ ನಮ್ಮದ್ರಲ್ಲಿ. ಅಂದರೆ ನೀವು ಹೇಳ್ತಿರೋದು ಕಂದು. ಈಗ ಇವರು ಒಂದೊಂದೇ ಬಿಟ್ಕೋತಾರೆ, ಕತ್ತರಿಸ್ಬಿಡ್ತಾರೆ ಎಲ್ಲನೂ. ಕತ್ತರಿಸ್ಬಾರ್ದು. ಏನು ಮಾಡಬೇಕು ಅಂತೀರಿ? ಬಿಡ್ಲಿ, 3 ಗಿಡ ಬಿಡ್ಲಿ. ಹೌದಾ? 3 ನನ್ನ ಹತ್ರ 4 ಗಿಡ ಬಿಟ್ಟಿದೆ. 4 6 kg 7 kg ಆಯ್ತದೆ. 4 ಗಿಡಕ್ಕೆ ಎಷ್ಟು? 6 kg ಹಂಗೆ 6-4 24. ಇವರೇನೋ ಒಂದು ಬಿಟ್ಕೊಂಡು ಎಲ್ಲನ ಕತ್ತರಿಸ್ಬಿಡೋದು.
ಕತ್ತರಿಸ್ಬಾರ್ದು. ಒಂದು 3 ಮಿನಿಮಮ್ ಇರಲಿ, ಬೇಕು ಅಂದರೆ ಕತ್ತರಿಸಿ ಅಲ್ಲೇ ಇಡಕ್ಲಿ. ಆ ಕಸ ಆಯ್ತದೆ ಏಕ, ಅದೆಲ್ಲ ವೇಸ್ಟೇಜ್ ಎಲ್ಲನೂ ಅಲ್ಲೇ ಹಾಕ್ಬೇಕು, ಬೆಂಕಿ ಹಾಕ್ಬಾರ್ದು, ಎಲ್ಲೂ ಬೇರೆ ಕಡೆ ಎಸಿಬಾರ್ದು. ತೆಂಗಿನಗಿರಿನೂ ಅಷ್ಟೇ ಸರ್, ನಾನೇನು ವೇಸ್ಟ್ ಮಾಡಿಕ್ಕಿಲ್ಲ, ಅಲ್ಲೇ ಉಳೋದಿಲ್ವಲ್ಲ ನಾನು, ಬೇರೆಯವರು ಉಳೋಕೆ ಸಲುವಾಗಿ ತಗೋಗಿ ಒಂದು ತೇವ್ರಿ ಮೇಲೆ ಹಾಕ್ಬಿಡೋದು, ಅಲ್ಲೆಲ್ಲ ಬೆಂಕಿ ಇಟ್ಬಿಡೋದು, ಹಿಂಗೆಲ್ಲ ಮಾಡ್ತಾರೆ. ನಾನು ಹಂಗೆ ಮಾಡಿಕ್ಕಿಲ್ಲ, ಅಲ್ಲೇ ತೆಂಗಿನ ಸೊಸಿ ಕೆಳಗಡೆನೇ ಅಡುಕ್ಬಿಡ್ತೀನಿ, ಅದ್ರೊಳಗೆ ನೀರು ಬಿಡ್ತೀನಿ, ಸುಮ್ಮನೆ ನೀರು ಹಾಯಿಸ್ಬಿಡೋದು ಹಿಂಗೆ. ಆವಾಗ ಎರೆಹುಳಗಳು ಎಲ್ಲ ಏನು ಇದು ಆಗೋದಿಲ್ಲ, ಚೆನ್ನಾಗಿರ್ತದೆ. ಒಂದು 15 ದಿವಸ ಆದರೂ ಭೂಮಿ ಒಣಗೋದಿಲ್ಲ. ರೈತರು ಯಾಕೆ ಮಾಡಿಕ್ಕಿಲ್ಲ, ನಾನು 40 ವರ್ಷ ಲಾರಿ ಗೀರಿ ಓಡಿಸ್ಕೊಂಡು ಮೈಸೂರಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದವನು ಇದನ್ನು ಕಂಡುಹಿಡಿದಕ್ಕೆ ಈಗ ನಮ್ಮ ಹತ್ರ ಬಂದು ಎಲ್ಲ ನೋಡ್ತಾವ್ರೆ, ಇವನು ಎಲ್ಲಿ ಕಲ್ತ್ಕೊಂಬಂದ ಅಂತ. ಮಾಡಬೇಕು ಸರ್ ರೈತರಾದವರು. ಲಾರಿ ಓಡಿಸ್ಕೊಂಡೆ ಕಲ್ತ್ಬಿಟ್ರೆ ಇನ್ನೇ ಅದ ನನ್ನ ಮನಸ್ಸಿಗೆ ಹಂಗೆ ಹೊಳಿತು, ಈ ಥರ ಮಾಡಿದ್ರೆ ಆಯ್ತದೆ ನೋಡಿ. ಹೆಂಗೆ ಹೊಳಿತು ಅಂತ ಕೇಳ್ತಿರೋದು ನಾನು. ನಾನು ಈ ಕರೋನಾ ಬಂದಾಗ ಊರಿಗೆ ಬಂದಲ್ಲ, ಆಗ ನನಗೆ ಅನ್ನಿಸ್ತು ನಾವು ಯಾಕೆ ಈ ಥರ ಮಾಡಬಾರ್ದು, ಈ ಥರ ಮಾಡಿದ್ರೆ ಆಯ್ತದಲ್ಲ ಅಂತ. ಆ ಥರ ರೈತರು ತಪ್ಪು ಮಾಡ್ತಾರೆ ಸರ್. ಒಂದು ಪಂಪ್ಸೆಟ್ ಇಟ್ಟಿರೋನು ಒಂದು ಕೃಷಿ ಹೊಂಡ, ಒಂದು 500 ಬಾಳೆ ಗಿಡ, ಏಲಕ್ಕಿ ಗಿಡ, ಅವ್ರು ಯಾವ್ದಾದ್ರು ನೆಡಲಿ, ಇಂಥವೆಲ್ಲ ಮಾಡಬೇಕು. ಪ್ರಕೃತಿ ಪ್ರಕಾರ ಗಾಳಿ ಬಂದಾಗ ಅದು ಅನಾಹುತ ಹಾಗೇ ಆಯ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ, ಅದು ಪ್ರಕೃತಿಲಿ ಏನೂ ಮಾಡೋಕ್ಕಾಗಿಲ್ಲ. ಇವರು ಅದಕ್ಕೆ ಹೆದರ್ಕಂದೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಹೇಳಿ ನೀಲಕಂಠ ಬಾಬು ಅವರೇ, ನಿಮ್ಮ ಅನುಭವ ಏನು? ಇಷ್ಟೇ ಸಣ್ಣ ರೈತನಲ್ಲಿ ಸ್ವಲ್ಪ ನೆಮ್ಮದಿ ಇರಬೇಕು ಅಂತಂದರೆ ನಾವು ಅದಷ್ಟು ಆತ್ಮಕ್ಕೂ ನೆಮ್ಮದಿ ತಗೋಬೇಕಾಗುತ್ತೆ. ಜಮೀನು ಹತ್ರ ಸಿಗಬೇಕಂದ್ರೆ ಎಲ್ಲ ಸವಲತ್ತುಗಳನ್ನ ಬೆಳ್ಕೊಂಡು ಹೋದಾಗ ನೆಮ್ಮದಿ ಕಾಣೋಕ್ಕೆ ಸಾಧ್ಯ ಸರ್. ಅದು ಹೌದಾ? ಏನು ಆತ್ಮಕ್ಕೆ ನೆಮ್ಮದಿ ಅಂದ್ರೇನು? ನಂಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಬೇಕು, ಭೂಮಿನ ಪ್ರೀತಿಸ್ಬೇಕು ನಾವು ಆದಷ್ಟು. ಪ್ರೀತಿಸೋರು ಕಮ್ಮಿ ಇವತ್ತು. ಅಲ್ಲ, ಎಲ್ಲರೂ ವ್ಯವಸಾಯ ಮಾಡ್ತಾರೆ, ಭೂಮಿ ಪ್ರೀತಿಸ್ಲೇಬೇಕಲ್ರ? ಎಲ್ಲರೂ ಮಾಡಲ್ಲ ಸರ್ ಆ ಥರ. ಏನು ನಿಮ್ಮ ಪ್ರಕಾರ ಭೂಮಿ ಪ್ರೀತಿಸೋದು ಅಂದ್ರೇನು? ಭೂಮಿ ಪ್ರೀತಿಸೋದು ಅಂದರೆ ಭೂಮಿನ ಅವಗುಣ ನೋಡಬೇಕು ನಾವು, ಯಾವ ಥರ ಏನು ಆ ಮರಗಿಡಗಳು ಯಾವ ಥರ ಆಗ್ತಾ ಇದೆ, ಏನಾಗ್ತಾ ಇದೆ ಭೂಮಿಲಿ, ಯಾವ ಥರ ಮಾಡಬೇಕು ಅನ್ನೋದನ್ನು ವ್ಯವಸಾಯನ ಕಲ್ತಿ ಮಾಡಬೇಕಾಗುತ್ತೆ ಸರ್. ಅದು ನೀವು ಭಾಳ ವರ್ಷದಿಂದ ವ್ಯವಸಾಯ ಮಾಡ್ತಿದ್ದೀರಪ್ಪ ಅಲ್ವಾ? ಈಗ ಏನು ಅನ್ಸುತ್ತೆ ನಿಮಗೆ? ಒಳ್ಳೆ ಆದಾಯ ಮಾಡಬೇಕು ಅಂತಂದರೆ ಏನು ಮಾಡಬೇಕು ರೈತ ಅಂತ ಅನ್ಸುತ್ತೆ ತಮಗೆ? ನಾವು ಅದರಲ್ಲಿ ವ್ಯವಸಾಯದಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸರ್. ನಾವು ಯಾವುದು ಮಾಡಿದ್ರೆ ಏನಾಗುತ್ತೆ, ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಆದಾಯ ಸಿಗುತ್ತೆ ನಮಗೆ, ಇದನ್ನು ಮೊದಲನೇ ಆದ್ಯತೆ ಅದು ಕೊಡಬೇಕಾಗುತ್ತೆ. ನಾವು ಸುಮ್ಗೆ ಇತ್ತೀಚೆಗೆ ಹೋಗಿ ಭೂಮಿ ಖರ್ಚು ಮಾಡೋದು. ಈಗ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮದು ಬೋರ್ ಹಾಕ್ಸಿದಾಗ ಆ ಸುತ್ತ ಏರಿಯಾದಲ್ಲಿ ನನ್ನಷ್ಟು ಕಮ್ಮಿ ನೀರು ಯಾವ ಬೋರ್ಲಲ್ಲೂ ಬರ್ತಾ ಇರಲಿಲ್ಲ ಸರ್. ಭಾರಿ ತೀರ ಕಮ್ಮಿ ಆಯಿತು. ಕೊನೆಗೆ ನಾನು ಎಲ್ಲ ಬೋರ್ ಹಾಕ್ಸ್ತಾ ಇದ್ದಾರೆ, ಬೋರ್ವೆಲ್ನ ನಾನು ಹಾಕ್ಸ್ಬೇಕಂತ ಹೊಂಟಾಗ ನನ್ನೆಲ್ಲ ಆರ್ಥಿಕ ಸಮಸ್ಯೆ, ದುಡ್ಡನ್ನು ಕಮ್ಮಿ ಆಯಿತು. ಆಮೇಲೆ ನಾನು ಸಲ ಈ ಕೃಷಿ ಇದ್ರ ಕಡೆಯಿಂದ ಬಾಗಲಕೋಟೆಗೆ ಹೋಗಿದ್ದೆ, ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ಆ ಕಡೆ ಎಲ್ಲ ಹೋಗಿ ಆ ಕಡೆ ರೈತರ ಸಂಪರ್ಕ ಮಾಡಿದಾಗ ನಾನು ನಿಮ್ಮಂಗೆ ಯಾರೋ ಒಬ್ಬರು ರೈತರು ಹೇಳಿದ್ರು, ಬೋರ್ವೆಲ್ನ ನೀವು ರೀಚಾರ್ಜ್ ಮಾಡಬೇಕು, ನೀವು ಹಂಗೆ ಮಾಡಿದಾಗ ನಿಮಗೆ ನೀರಿನ ಇದಾಗುತ್ತೆ ಅಂತ ಹೇಳಿದಾಗ ಅದನ್ನು ಮಾಡ್ಕೊಂಡೆ ಸರ್. ನಾನು ಏನು ಮಾಡಿದ್ರಿ ಹೇಳಿ? ರೀಚಾರ್ಜ್ ಅಂದರೆ ಏನು? ರೀಚಾರ್ಜ್ ಅಂತಂದರೆ ಸರ್, ಅಲ್ಲಿ ಒಂದು ನಮ್ಮದು ಸಮಸ್ಯೆ ಆಗಿದೆ. ದೊಡ್ಡ ಬಂಡೆ ಮೇಲೆ ನಾನು ಬೋರ್ ಹೊಡ್ಸಿರೋದು. ಅವ್ರು ಹೇಳಿದ ಪ್ರಕಾರ ನಾನು ಮಾಡೋಕ್ಕಾಗಲಿಲ್ಲ, ಅದನ್ನು ರೀಚಾರ್ಜ್ ಮಾಡೋಕ್ಕಾಗಲಿಲ್ಲ. ಸರಿ. ಯಾಕಂದರೆ ಅದನ್ನು ಗ್ರೌಂಡ್ಸ್ ಸ್ಟಡಿ ಎಲ್ಲ ಪಿಟ್ ಹೊಡಿಸಿ ಎಲ್ಲನೂ ಲೀಸ್ಟ್ ಕೊಟ್ಟರು ನನಗೆ, ಅವರ ರೈತ ಕೇಳ್ಕೊಂಡಾಗ. ಆ ಥರ ಮಾಡದೇ ಕಾರಣ ನಾನೇನು ಮಾಡಿದೆ, ತುಂಬ ಬೇಸರ ಆಯಿತು. ವ್ಯವಸಾಯನೇ ಬಿಡಬೇಕು ನಾನು ಅನ್ನೋ ಮಟ್ಟಕ್ಕೆ ಬತ್ತು ಸರ್. ಏಕೆಂದರೆ ಇವತ್ತು ಗೊತ್ತಲ್ಲ ನಿಮಗೆ, ಮಳೆಯ ಅಭಾವ ಇದೆ, ನೀರಿಲ್ಲ, ಏನು ಮಾಡೋದು ಅಂದಾಗ ಸುಮ್ಕೆ ನಾನೇ ಒಂದು ಮೆಥಡ್, ಯಾಕೋ ಇನ್ನೊಬ್ಬ ರೈತ ಹೇಳಿದರು ಈ ಥರ ಮಾಡಿ ಅಂತ ಹೇಳಿದೆ. ಯಾವ ಥರ ಅಂತ ಹೇಳಿದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಟ್ಯಾಂಕರ್ಗಳಲ್ಲಿ ನೀರನ್ನ ತಂದು ಶೇಖರಣೆ ಮಾಡಿ ಬೋರ್ಗೆ ಎಲ್ಲ ಹೊರಗಡೆಯಿಂದಲೇ ತಂದು ಶೇಖರಣೆ ಮಾಡಿ, ಅವಾಗ ಏನಾಗುತ್ತೆ, ಈ ನೀರಿನ ರಂಧ್ರಗಳು ಏನಾದ್ರು ಇದ್ದರೆ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ನಾನು ಆ ಥರ ಏನು ಮಾಡಲಿಲ್ಲ. ನಮ್ಮದೇ ದೊಡ್ಡದೊಂದು ಟ್ಯಾಂಕ್ ಇತ್ತು ಮೇಲೆ, ನಾನು ನೀರನ್ನ ಶೇಖರಣೆ ಮಾಡೋಕ್ಕೆ ಒಂದು ಬೇರೆ ಟ್ಯಾಂಕ್ ಮಾಡ್ಕೊಂಡಿದ್ದೆ. ಆ ನೀರನ್ನೇ ಅದಕ್ಕೆ ಶೇಖರಣೆ ಮಾಡಿದೆ ಸರ್ ಆ ಬೋರ್ಗೆ. ನೋಡೋಣ, ನಿಂತೋದ್ರೆ ಪೂರ್ತಿ ನಿಂತೇ ಹೋಗ್ಬಿಡ್ಲಿ ಅದಕ್ಕೆ ಬೋರು, ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಬೋರ್ ಓಡಿಸೋಣ ಅಂದ್ರೆ. ಅದು ಸುಮಾರು 1-2 ತಿಂಗಳು ಮಾತ್ರ ಸರ್ ನಾನು ಬೋರ್ ಹೊಡ್ತಿದ್ದು. ಇನ್ನು ಯಾವಾಗಲೂ ಬರೀ ಫುಲ್ಲು ಗ್ಯಾಪ್ ಹೊಡಿತಾ ಇತ್ತು ಅದು. ಈಗ ಸುಮಾರು ಅದನ್ನು ನಾನು ಆ ಥರ ಮಾಡಿದಾಗ 6 ತಿಂಗಳಾಯಿತು ನಾನು ಮಾಡೋಕ್ಕೆ ಹಿಡಿದು. ಮಾಡಿದೆ 1-2 ತಿಂಗಳು ಮಾಡಿದೆ ನೀರನ್ನ. ಅದು ನಿಂತೇ ಹೋಗಲಿ ಬೋರ್ ಹೊತ್ತಿಗೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಓಡ್ತಾ ಇದೆ ಸರ್ ಬೋರ್. ಅದು 3 ಇಂಚ್ ನೀರು ಬರ್ತಾ ಇದೆ.
ಏನು ಮಾಡಿದ್ರಿ ಇನ್ನೊಂದ್ಸರಿ ಹೇಳಿ ಸರ್ ಅದು ಅವರು ಹೇಳಿದ್ದು ಟ್ಯಾಂಕರಲ್ಲಿ ನೀರನ್ನ ತುಂಬಿ. ಆಯ್ತು, ನೀವೇನು ಮಾಡಿದ್ರಿ ಹೇಳಿ. ನಾನೇನು ಮಾಡೋದು ಅಂದರೆ ಮೇಲೆ ನಮ್ಮದೇ ಒಂದು ಟ್ಯಾಂಕ್ ಇತ್ತು ಸರ್, ನೀರಿಂದು ಶೇಖರಣೆ ಮಾಡೋ ಟ್ಯಾಂಕ್. ಕೃಷಿ ಹೊಂಡತರನೇ ದೊಡ್ಡದು ಮೇಲೆ ಹೈಟಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಕರೆಂಟ್ ಇಲ್ಲದೆ ಹೋದಾಗ ನೀರು ಸಪ್ಲೈ ಮಾಡೋಕ್ಕೊಂದು. ಆ ನೀರನ್ನ ಬೋರ್ ಒಳಗೆ ಬಿಟ್ರೆ? ನೀರು ಬೋರ್ನೊಳಗೆ ಬಿಟ್ಟೆ ಸರ್ ನಾನು. ಪರವಾಗಿಲ್ಲ. ಅದರಿಂದ ನಿಮಗೆ ನೀರು ಜಾಸ್ತಿ ಆಯ್ತು? ನಮಗೆ ನೀರು ಕಂಟಿನ್ಯೂ ಆಗೋಯ್ತು ಸರ್. ಆಮೇಲೆ ಓಹೋ, ನೀವು ಮಾಡಿದ್ರಿಂದಲೇ ಆ ಥರ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ಅದು ಅವ್ರು ಹೇಳಿದ್ರಲ್ಲ ಸರ್, ಬಾಗಲಕೋಟೆ ಅವರು ಚಿತ್ರದುರ್ಗ ಸೈಡಲ್ಲಿ ಹೇಳಿದ್ರು ಒಬ್ಬರು ರೈತರು. ನಾನು ಇದೇ ಥರ ಬೇಜಾರ ಮಾಡಬೇಕು ಮಾಡಿ ಅಂತ ಹೇಳಿದ್ರು. ಅದನ್ನು ನಾನು ಮಾಡಬೇಕಾದ್ರೂ ನನಗೂ ನಂಬಿಕೆ ಇಲ್ಲ, ಜನಗಳು ಯಾರು ಮಾಡಲ್ಲ, ಅದನ್ನು ಮಾಡಲೂಬಾರ್ದು ಅಂತ ಒಂದಿತ್ತು. ಏನಾದ್ರು ಇದ್ದದ್ದು ನಿಂತು ಹೋಗುತ್ತಾ ಏನು ಅಂತ ಧೈರ್ಯ ಮಾಡಿ ಹಂಗಾದ್ಮೇಲೆ ನನಗೆ ಕರೆಕ್ಟಾಗಿ ಹೋಗೋದು. 3 ಇಂಚ್ ನೀರು ಬರ್ತಾ ಇದೆಯಾ? ಹೌದು ಸರ್, ಬರ್ತಾ ಇದೆ ಈಗ. ಪರವಾಗಿಲ್ಲ, ಒಳ್ಳೆ ಪ್ರಯತ್ನ. ಅದು ಎಲ್ಲ ಸುಮಾರು ಜನ ಹೇಳಿದ್ರು, ಯಾರು ಮಾಡಲ್ಲಪ್ಪ, ಅದು ಬೇರೆ ಇರೋ ನೀರು ನಿಂತೋಗುತ್ತೆ, ಮಾಡಬೇಡ ಕಣೆ ಅಂತ. ಹೋದ್ರೆ ಬೋರ್ ಹೊರಟೋಗ್ಲಿ. ಅದು ಏನೊಂದು ಪೈಪಲ್ಲಿ ನೀರು ಬಿಟ್ರೆ ಬೋರ್ ಒಳಗೆ? ಹೌದು ಸರ್, ಪೈಪಲ್ಲೇ ಬಿಟ್ಟೆ. ಅದನ್ನು ಫಿಲ್ಟರ್ ಮಾಡಿ ಪೈಪಲ್ಲೇ ಬಿಟ್ಟೆ ಸರ್. ಅದನ್ನು ಒಂದು 2 ತಿಂಗಳು ಬಿಟ್ಟೆ. ಆಮೇಲೆ ಕಂಟಿನ್ಯೂ ಆಗೋಯ್ತು ಸರ್ ಅದು. ಆಮೇಲೆ ಅವ್ರು ಹೇಳಿದ್ರು, ಆ ರೈತರು, ಎಲ್ಲ ಬೋರ್ಗಳು ಆಗಲ್ಲ, ನೀವು ಬಿಟ್ಟಂಥ ನೀರನ್ನ ಅದು ಓಪನ್ ತುಂಬಿ ಮೇಕ್ ಬರಬಾರ್ದು ನೀರದು. ನೀವೇನು ಬಿಡ್ತೀರಿ ನೀರು ಹೊರಟೋಗ್ಬೇಕು ಒಳಗಡೆ ರಂಧ್ರದಲ್ಲಿ, ಆ ಥರ ಇದ್ರೆ ಮಾತ್ರ ಅದು ಪಾಸ್ ಆಗುತ್ತೆ ಅಂತ ಹೇಳಿದ್ರು ಅವರು. ನಿಮ್ದು ಅದೇ ಥರ ಆಯ್ತು? ನಮ್ದು ಅದೇ ಥರ ಆಗೋಯ್ತು. ನಾನು ಎಲ್ಲ ಬೋರ್ಗಳು ಪಾಸ್ ಆಗ್ತೀವಿ ಅಂತಲೂ ಹೇಳಲ್ಲ ಸರ್. ಈಗ ಕೃಷಿ ಹೊಂಡ ಇದೆ ನಿಮ್ದು? ಹೌದು ಸರ್. ಆಮೇಲೆ ಮಳೆ ನೀರು ಸಂರಕ್ಷಣೆ ಮಾಡಿದಿರಿ, ಬೋರ್ವೆಲ್ಲ ನೀರು ಬರ್ತಾ ಇದೆ ಅಲ್ವಾ? ಅದನ್ನ ಬಳಸ್ಕೊಂಡು ಎಲ್ಲ ಥರ ಬೆಳೆನೂ ಬೆಳೀತಾ ಇದ್ದೀರಿ ಅಲ್ವಾ? ಜೋಳ ಹಾಕ್ತೀರಿ? ಜೋಳ ಹಾಕ್ತೀನಿ, ಅದನ್ನ ಮಾರಾಟ ಮಾಡ್ಬಿಡ್ತೀನಿ. ಆಯ್ತು. ನೀವು ಅಡಿಕೆ ಬೆಳೆದಿಲ್ವಾ? ಇಲ್ಲ ಸರ್, ಅಡಿಕೆ ಮಾಡಿಲ್ಲ ಸರ್ ನಾನು. ಹೌದಾ? ಯಾಕೆ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ? ಏನು ನನಗೆ ಇನ್ನು ಮಾಡಿಸ್ಲಿಲ್ಲ ಸರ್, ಮಾಡೋಕ್ಕಾಗಲಿಲ್ಲ. ಅದು ಇವರು ಅದು ನಿಮ್ಮ ಹೆಸರು ಕೇಸುವಯ್ಯ ಅಂದ್ಬಿಟ್ಟು ಸರ್, ಮಂಡ್ಯ VC ಫಾರಮ್ನಿಂದ ನಮ್ಮ ಜಮೀನ್ ಹತ್ರ ಬಂದಿರೋ ಒಂದ್ಸಲ. ಓಕೆ. ಅವ್ರು ಇದ್ದಾರೋ ಇಲ್ಲೋ ಪಾಪ, ತುಂಬ ಇದ್ದಾರೆ. ಕೇಸುವಯ್ಯ ಅಂದ್ಬಿಟ್ಟು ಸರ್, ಇವ್ರು ಕೇಶವಮೂರ್ತಿ ಅಂತ ನಿಮ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಮ್ಮ ಹುಡುಗರು ಹೇಳಿದಾಗ. ಆಯ್ತು, ಹೇಳಿ. ಅವರು ಬಂದಿದ್ರು ನಮ್ಮ ಜಮೀನ್ ಹತ್ರ, ಹಾಗಾಗಿ ಬರ್ತಾ ಇದ್ರು. ನಮ್ಮ ಜಮೀನ್ ಹತ್ರ ಬಂದಾಗ ಅವರು ತೆಂಗಿನ ಗಿಡನೂ ಸುಧಾ ಯಾಕಪ್ಪ ಆಗ್ತಾ ಇಲ್ಲಿ ಅಂತ ಹೇಳಿದ್ರು ಅವರು. ಯಾಕೆ ಅಂತಂದರೆ, ಈ ಡ್ರೈಲ್ಯಾಂಡ್ಸಲ್ಲಿ ಇಷ್ಟೆಲ್ಲ ನೀವು ಮಾಡ್ತಿರಲ್ಲ, ನೀರಲ್ಲಿ ಸಪ್ಲೈ ಮಾಡ್ತೀರಾ ನೀವು. ಓಕೆ. ಸರ್, ಏನು ಸರ್ ನೀವು ತೆಂಗಿನ ಗಿಡನೇ ಮಾಡಬಾರ್ದು ಅಂತ ಹೇಳ್ತಿದ್ದೀರಿ, ಎಲ್ಲ ಅಡಿಕೆ ಹಾಕೋಕೆ ಹೋಗ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದ್ರು ಸರ್, ಉದಾಹರಣೆ ಕೊಟ್ಟರು ಅವರು. ನೋಡಪ್ಪ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾನು ಎಲ್ಲನೂ ತಿರುಗಿ ನೋಡಿದ್ದೀನಿ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಅಡಿಕೆ ಗಿಡ ಆಗೋಂಥ ಪ್ರದೇಶಗಳು ಒಂದು 30% ಇದೆ. ಯಾರು ಅಡಿಕೆ ಗಿಡ ಮಾಡೋಕ್ಕೆ ಹೋಗಬೇಡಿ ಡ್ರೈಲ್ಯಾಂಡ್ಸಲ್ಲಿ, ದಿನೇ ದಿನೇ ನೀರೆಲ್ಲ ಕುಂಠಿತ ಆಗುತ್ತೆ. ಮತ್ತು ಇವ್ರು ಮಾಡೋರೆಲ್ಲ ಜಯರಾಮೇಗೌಡರು ಅಡಿಕೆ ಗಿಡ ಮಾಡಿದ್ದಾರೆ. ನಿಮ್ದು ಅಡಿಕೆ ಚೆನ್ನಾಗಿಲ್ವೇನ್ರಿ? ಚೆನ್ನಾಗೈತೆ ಸರ್, ಒಂದು 100 ಗಿಡ ನೆಟ್ಟಿದ್ದೀನಿ ಚೆನ್ನಾಗಿ ಬಂದೈತೆ ಅಲ್ವಾ? ಪಕ್ಕದ ಜಮೀನೇ ಅಲ್ವಾ ಇವ್ರದ್ದು? ಹೌದು ಸರ್, ಅವರು ನಮಗೆ ಒಂದು ಅರ್ಧಕ್ಕೆ ಒಂದೇ. ಮತ್ತೆ ನೀವು ಹೆಂಗೆ ಮಾಡಿದ್ರಿ ಅಡಿಕೆನ? ಯಾವ ಧೈರ್ಯದ ಮೇಲೆ ಮಾಡಿದ್ರಿ? ನಾನು JCPಲಿ ಮಧ್ಯೆ ಟ್ರಂಚ್ ಹೊಡೆದ್ಬಿಟ್ಟು ಅದಕ್ಕೆ ಅಲ್ಲಿದ್ದ ಗರಿ ಎಲ್ಲಾನು ತುಂಬಿಟ್ಟು ಗೊಬ್ಬರನೂ ಹಾಕಿ ಮಾಡಿದೆ. ಚೆನ್ನಾಗಿ ಬಂದೈತೆ, ದಪ್ಪಕ್ಕೆ ಚೆನ್ನಾಗಿ ಬೆಳೀತಾ ಇದೆ. ಅಂದರೆ ದೂರ ನೆಟ್ಟಿನಿ, ಒಂದು 10 ಅಡಿಗೂ ಒಂದೊಂದು ನೆಟ್ಟಿದ್ದೀನಿ ದೂರ. ಆಮೇಲೆ ನಾನು ನಮ್ಮದು ನನ್ನ ತಮ್ಮನ ಥರನೇ ಸಮಸ್ಯೆ ಆಗ್ಬಿಟ್ಟು 1.5 ಇಂಚ್ ಬಂದ್ಬಿಟ್ಟಿತ್ತು ನೀರು. ಆಮೇಲೆ ನೀವು ಅದೇ ಐಡಿಯಾ ಮಾಡಿದೆ. ಅಂದರೆ ನಂದು ಇನ್ನೊಂದು ಐಡಿಯಾ ಮಾಡಿದೆ. ಏನು? ಸುತ್ತ ಒಂದು 10 ಅಡಿ ಅಗಲಕ್ಕೆ ಒಂದು ಕೊಳದ ಥರ ಬೋರು ಐತಲ್ಲ, ಆ ಬೋರನ್ ಸುತ್ತ ಒಂದು 10 ಅಡಿ ಅಗಲಕ್ಕೆ ನೀರು ತುಂಬ್ಕೊಳ್ಳೋದು ಮಳೆ ಹೋದಾಗ. ಈಗ ಮಳೆ ಇಲ್ವಲ್ಲ, ನಾವು ಒಂದು ಸಣ್ಣ ಪೈಪಲ್ಲಿ ಅಲ್ಲಿಗೆ ನೀರು ತುಂಬಿಸೋದು. ಇವಾಗ ಪಕ್ಕ ನಮ್ಮದು 2 ಇಂಚು ನೀರು ಬರ್ತಾ ಇದೆ ಪೈಪನ್ನು ತುಂಬ. ಹೌದಾ? ಹೌದು. ಅವ್ರು ಹೇಳಿದ್ದು ಬಗದ್ಬಿಟ್ಟು ಜಲ್ಲಿಕಲ್ಲು ಉಣ್ಬಿಡಿ, ಬೋರ್ಡ್ರಸ್ ಹಾಕ್ಬಿಡಿ ಅಂದ್ರಲ್ಲ, ಅದು ಮಳೆಗಾಲದಲ್ಲಿ ಮಾತ್ರ ಉಪಯೋಗ, ಬೇಸಿಗೆ ಟೈಮಲ್ಲಿ ಆಗೋದಿಲ್ಲ. ಈಗ ನಾವು ಬೇಸಿಗೆಯಲ್ಲೂ ನೀರು ತುಂಬಿರ್ತೀವಿ ಅಲ್ಲಿ, ಎಲ್ಲಿ? ಆ ಬೋರಿನ ಸುತ್ತ. ಇದು ಬೋರು, ಇದ್ರ ಸುತ್ತ ನೀರು ಇರ್ತದೆ ಯಾವಾಗ್ಲೂ 24 ಗಂಟೆನೂ. ಅದು ಕುಡಿತಾನೆ ಇರ್ತದೆ. ನಾವು ಮೇಲ್ಗಡೆ ಒಂದು ಸಣ್ಣ ಪೈಪಲ್ಲಿ, ಈಗ ನಾವು ಒಂದು 10 ಪೈಪು ಕೃಷಿಗೆ ಬಿಟ್ರೆ 1 ಪೈಪ್ ಅಲ್ಲಿಗೆ ಬಿಟ್ಟಿರ್ತೀವಿ. ಬೋರ್ವೆಲ್ಗೆ ಕುಡಿಸ್ತೀರಿ ನೀರು? ಕುಡಿಸ್ತೀವಿ. ಈಗ ನಮ್ದು ಬೋರು ಚೆನ್ನಾಗಿ ಬರ್ತಾ ಇದೆ, 2 ಇಂಚು 2 ಇಂಚ್ ಬರ್ತಾ ಇದೆ. ಓಕೆ. ನೋಡಿದ್ರೆ ಅವ್ರು ನೀರು ಬಿಟ್ಬಿಟ್ಟು 3 ಇಂಚ್ ಬರ್ಸ್ಕೊಂಡವ್ರು ನೀರು. ನಾನು ಸುತ್ತ ನೀರು ಭೂಮಿಗೆ ಬಿಟ್ಟಿದ್ದೀನಿ. ಪರವಾಗಿಲ್ಲ. ಆಮೇಲೆ ನಾನು ಇದೇನಾದ್ರು ಈ ಪೈಪು ನಾವು ಬೋರ್ ಹಾಕ್ಸುವಾಗ ರೈತರಿಗೆ ಹೇಳೋದು, ನೀವು ಒಂದು 15 ಅಡಿದ ಪ್ಲಾಸ್ಟಿಕ್ ಪೈಪ್ ಬಿಡಿಸಿ ರೈತರು. ಅವತ್ತು ನಾವು ಬೋರ್ ಕೊರೆಯುವಾಗ ಯಾರು ಹೇಳಲೇ ಇಲ್ಲ ನಮ್ಗೆ ಅದನ್ನು. ಆಮೇಲೆ ನಾನೀಗ 10 ಅಡಿ ಪೈಪ್ ಬಿಟ್ಟಿದ್ದೀನಿ. ಏನಕ್ಕೆ? ಅದು ಆ ಪೈಪಿನ ಮೇಲೆ ಪ್ಲಾಸ್ಟಿಕ್ ಒಂದು ವೇಳೆ ನಾವು ನೀರು ಸುತ್ತ ನಿಲ್ಲಿಸ್ತೀವಲ್ಲ, ಅದೇನೋ ಕುಟ್ಟತ್ಬಿಟ್ಟು ಏನಾದ್ರು ಡ್ಯಾಮೇಜ್ ಆಗ್ಬಿಟ್ಟೋದು. ನಮ್ಮ ಪಕ್ಕದವ್ರದೊಬ್ಬರು ಡ್ಯಾಮೇಜ್ ಆಗ್ಬಿಟ್ಟು ಹೊಸ್ದಾಗಿ ತಂದು ಹಾಕಿದ್ರು. ಓಕೆ. 10 ಅಡಿ ಪೈಪ. ಅದಕ್ಕೆ ನಾನು ಪ್ಲಾಸ್ಟಿಕ್ ಪೈಪ್ ಬಿಟ್ಟಿದ್ದೀನಿ ಇವಾಗ. ಹೌದಾ? ಅದ್ರ ಮೇಲೆ ಈಗೇನು ತೊಂದರೆ ಆಗೋದಿಲ್ಲ ಅದು.
15 ಅಡಿ ಕೆಳಗಡೆ ಅದೇನು ಡ್ಯಾಮೇಜ್ ಆಗೋದಿಲ್ಲ, ಮೇಲ್ಗಡೆ ಮಾತ್ರ ಡ್ಯಾಮೇಜ್ ಆಯ್ತದೆ ಅಂತ ನನ್ನ ಅನಿಸಿಕೆಗೆ ಒಂದು ಪ್ಲಾಸ್ಟಿಕ್ ಪೈಪ್ ಬಿಟ್ಟಿದ್ದೀನಿ. ಆದಾಯ ಏನು ಮಾಡ್ತಾ ಇದ್ದೀರಿ 2.5 ಎಕರೆನಲ್ಲಿ? 2.5 ಎಕರೆನಲ್ಲಿ ಸಹ ಅದೇ. ಈಗ ಈ ಸತಿ ನಾನು ತೆಂಗಿನಲ್ಲಿ 1 ಲಕ್ಷ ಸಿಕ್ಕಿತ್ತು ನನಗೆ, ಪರವಾಗಿಲ್ಲ. ಎಳ್ನೀರು ಸಿಕ್ಕೊಟ್ಟೆ, ಕಾಯಿ ಚೆನ್ನಾಗಿ ರೈಟ್ ಸಿಕ್ತಿ. ಇವಾಗ 2 ತಿಂಗಳಿಂದ ಈಚೆಗೆ 50 ರೂಪಾಯಿ 60 ರೂಪಾಯಿ KG ಹೆಂಗೆ ಓಡ್ತಲ್ಲ, ಪರವಾಗಿಲ್ಲ. ಈ ಸತಿ ಏನು ಇನ್ನೆಲ್ಲ ನಾವು ಯಾವುದೂ ಇಲ್ಲ. ಈ ಬಾಳೆಯಲ್ಲಿ ಒಂದು 25,000 ಸಿಕ್ಕಿತ್ತು, ಪರವಾಗಿಲ್ಲ. ಅದರಲ್ಲಿ ನನಗೇನು ತೊಂದರೆ ಇಲ್ಲ. ಅಲ್ಲೇ ಮನೆ ಕಟ್ಕೊಂಡಿದ್ದೀರಾ ಸರ್? ಒಂದು ಸಡ್ನಂಗೆ ಹಾಕೊಂಡಿವಿ, ಬೇಸ್ ಮಠ ಮಾಡಿದ್ದೀನಿ. ಈಗ ಕಟ್ಬೇಕು. ಇವಾಗ ನಮ್ಮ ಮಗ ಮಿಲಿಟ್ರಿಲಿ ರಿಟೈರ್ಡ್ ಆಯ್ತಾವನೆ, ಮಾಡ್ಕತ್ತವನೆ ಮಗ. ಮುಂದೆ ವರ್ಷ ರಿಟೈರ್ಡ್ ಆಯ್ತಾವನೆ, 16 ವರ್ಷಕ್ಕೆ. ಇಲ್ಲಿ ಬಂದು ಕೆಲಸ ತಗೋತಾನೆ. ಅಪ್ಪ ನಾನು ಬಂದಾಗ ಕಟ್ಸ್ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ ಸುಮ್ಗಿರಿ ಅಂತ ಬೇಸ್ಮಟ್ಟ ಹಾಕಿದ್ದೀವಿ. ಜಮೀನಲ್ಲಿರೋಕೆ ಇಷ್ಟ ನಿಮಗೆ? ನನಗೆ ಸರ್ 12-13 ಗಂಟೆ ಹೊಲ್ತೇವೆ ಇರ್ತೀನಿ. ನಮ್ಮ ಮನೇಲಿ ಜಗಳ, ಯಾವಾಗಲೂ ಹೊಲ್ತೇವೆ ಇರ್ತಿರಲ್ಲ ಅಂತ. ನನಗೆ ಅದೇನೋ ಊರಲ್ಲಿ ಇರೋಕ್ಕೆ ಆಗೋದಿಲ್ಲ. ಯಾಕೆ ಅಷ್ಟೊಂದು ಪ್ರೀತಿ ನಿಮಗೆ ಹೊಲ್ದಲ್ಲೇ ಇರಬೇಕು ಅಂತ? ಅದು ನಮ್ಗೆ ಏನು ಪ್ರಕೃತಿ ಯಾವ ಥರ ಕೊಡ್ತದೆ, ಏನು ಕೈ ಹಾಕೋರು ಕೊಡ್ತದೆ. ಏನೋ ಇಲ್ಲಿ ಪರಂಗೇನು ಕೊಡ್ತದೆ, ಇಲ್ಲಿ ತರಕಾರಿ ಕೊಡ್ತದೆ, ಇಲ್ಲಿ ರಾಗಿ ಕೊಡ್ತದೆ, ಆಮೇಲೆ ನೆಳ್ಳು ಸಮೃದ್ಧಿಯಾಗಿ. ನನಗೇನೋ ಊರಲ್ಲಿ ಇರಿಕ್ಕಿಲ್ಲ. ನಾನು ಮೈಸೂರಲ್ಲಿ ಇದ್ದು ಬೇಜಾರಾಗ್ಬಿಟ್ಟಿತ್ತಲ್ಲ. ಹಂಗೆ ಎಲ್ಲರೂ ತೋಟದಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ನೀಲ್ಕಂಠ ಬಾಬು ಅವರೇ, ಏನು ಖರ್ಚು ಮಾಡ್ತೀರಿ? ಏನು ಆದಾಯ ಸಿಗ್ತಾ ಇದೆ ನಿಮಗೆ? ಸರ್ ಅದೇ ನಾನು ಹೇಳೋದಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ವ್ಯವಸಾಯದಲ್ಲಿ. ಆದಷ್ಟು ನಾನು ದುಂದು ವೆಚ್ಚನೂ ಮಾಡೋಕ್ಕೆ ಹೋಗಲ್ಲ, ಆದಾಯನೂ ಆದಷ್ಟು ನಿರೀಕ್ಷೆನೂ ಮಾಡೋಕ್ಕಾಗಲ್ಲ ನಾನು. ಈಗ ನಾನೇನಂದರೆ ತೆಂಗಿನ ಮರಗಳಿಂದ ಅದು 12 ತಿಂಗಳು 13 ತಿಂಗಳಿಗೆ ಒಂದು ಲೀಜ್ಗೆ ಅಂತ ಬರುತ್ತೆ ಎಳ್ನೀರು, ಅದನ್ನು ಒಟ್ಟಿಗೆ ಲೀಜ್ಗೆ ಹಾಕ್ಬಿಟ್ಟಿರ್ತೀನಿ ನಾನು ವರ್ಷಕ್ಕೊಂದ್ಸಲ. ಇನ್ನು ಬೇರೆ ಒಂದು ಸ್ವಲ್ಪ ಬೇರೆ ಜಮೀನಲ್ಲಿ ತೆಂಗಿನ ಮರಗಳಿದೆ, ಅದನ್ನು ಮನೆಗೆ ಉಪಯೋಗಿಸ್ಕೊಂಡು ಹೋಗ್ತಿದ್ದೇನೆ. ಅದರಿಂದ ಒಂದು 2,10,000 2,20,000 ರೂಪಾಯಿ ಎಳ್ನೀರೆಲ್ಲ ಸಿಗುತ್ತೆ ಸರ್ ವರ್ಷಕ್ಕೆ. ಅದರಲ್ಲಿ ಖರ್ಚು ಒಂದು 30,000-40,000 ರೂಪಾಯಿ ಖರ್ಚು ಮಾಡ್ತೀನಿ ಭೂಮಿಗೆ. ಮನೆ ಗೊಬ್ಬರ ಆಗ್ಬೋದು, ಈ ವಾಟರ್ ಸಪ್ಲೈ ಇವೆಲ್ಲ ಆಗಿ ಒಂದು 40,000 ರೂಪಾಯಿ ಖರ್ಚಾಗುತ್ತೆ. ಇನ್ನು ಮೆಕ್ಕೆಜೋಳ ಹಾಕ್ತೀನಲ್ಲ ಮುಂಗಾರಲ್ಲಿ, ಅದನ್ನು ಮಾರಾಟ ಮಾಡ್ಬಿಡ್ತೀನಿ. ಅದರಲ್ಲೊಂದು 50,000 ರೂಪಾಯಿ ಸಿಗುತ್ತೆ. ಈ ಟೈಮ್ನಲ್ಲಿ ಯಾವುದಾದ್ರು ಅದೇ ಕುಂಬಳ ಹಿಂಗೆ ತರಕಾರಿಗಳನ್ನ ಅದರೊಳಗಡೆ ಮಾಡಿ ಅದರಲ್ಲೊಂದು 60,000-70,000 ರೂಪಾಯಿ ಸಿಗುತ್ತೆ ಸರ್. ಇನ್ನು ಆದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪರವಾಗಿಲ್ವಾ? ಆದಾಯದಲ್ಲಿ ಇದ್ದೀರಿ? ಏನು ಪರವಾಗಿಲ್ಲ ಸರ್, ಆದಷ್ಟು ಆದಾಯ ಇಲ್ಲ, ಅದರಲ್ಲೇ ನೆಮ್ಮದಿ ಪಟ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹೇಳಿರೋದೆಲ್ಲ ಆದಾಯವೇ ಅಲ್ವೇ ತಾವು? ಅಲ್ಲ, ಇನ್ನು ಬೇರೆ ಜಾಸ್ತಿ ಮಾಡ್ತಾರೆ, ನಮ್ಮ ಕೈಲಿ ಆಗಲ್ಲ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ಕೊಂಡು. ನಮಗೂ ವಯಸ್ಸಾಗೋಯ್ತು ಸಹ, ಏನು ಮಾಡೋಕ್ಕಾಗೋದಿಲ್ಲ. ನಾನೊಂದು 50 ನಾಟಿ ಕೋಳಿ ಸಾಕಿದ್ದೀನಿ. ನಮ್ಮ ಮನೆಗೆ ನಾವೇನು ಬಾಡ್ಗಿಡ ಏನು ಕೊಂಡೋ ಅಂಥದ್ದೇನಿಲ್ಲ. ಏನೋ ಉಗಾದಿ ಹಬ್ಬದಲ್ಲಿ ಒಂದು 2 kg 1 kg ಹಿಂಗೆ ತಗೋತೀವಿ. ಮಧ್ಯೆ ಮಾತ್ರ ನಮ್ಮ ನಾಟಿ ಕೋಳಿನೇ ಉಪಯೋಗಿಸ್ಕೊತೀನಿ ನಾನು. ಪರವಾಗಿಲ್ಲ. ಅಲ್ಲೇ ಒಂದು ಸೆಟ್ ಕಟ್ಟಿದ್ದೀನಿ. ಅವಕ್ಕೆ ನೆಂಟರು ತುಂಬ ಜನ ಬರ್ತಾರೆ ನಿಮ್ಮ ಮನೆಗೆ? ಅಲ್ಲಿ ಬರ್ತಾರೆ. ಕೋಳಿ ಸಾರು, ಮಗಳು ಮಗ ಮೈಸೂರಿಂದ ಬಂದರೆ ಬರ್ತಾರೆ, ಏನಿಲ್ಲ. ಹೌದಾ? ಬಂದಾಗ ಒಂದೊಂದು ಕುಯ್ತೀವಿ, ವಾರ ಕುಯ್ತೀವಿ ಸರ್. ಎಲ್ಲ ರೈತರು ಅಷ್ಟೇ ಹೊಲ್ದ ಹತ್ರ ಏನು ಮಾಡ್ಕೊಂಡಿರ್ತಾರಲ್ಲ. ಈಗ ನಮ್ಮೂರಲ್ಲೆಲ್ಲ ನಮ್ಮ ಇಬ್ಬರ ಬಗ್ಗೆನೇ ಮಾತಾಡ್ತಾರೆ. ಅಣ್ಣ ತಮ್ಮದಿರು ಯಾವಾಗಲೂ ಹೊಲ್ತಾವಿರ್ತಾರೆ, ಅದು ಬೆಳೀತಾರೆ, ಇದು ಬೆಳೀತಾರೆ. ಇವನು ನಮ್ಮ ತಮ್ಮನೂ ಒಂದು ಮನೆ ಮಾಡವನೆ, ಅವ್ನು ಸೀಟ್ ಹಾಕಿ, ಭಾರಿ ಏನು ರೆಸಾರ್ಟ್ ಥರ ಇದೆ ಅದು ನೋಡೋಕ್ಕೆ. ಅದನ್ನೇ ಎಲ್ಲ ಒಟ್ಟುರ್ಕೋತಾರೆ. ಹೊಲ್ತಾವ್ ಇರೋಕೆ ಹೆಂಗೆ ಮಾಡ್ಕೊಂಡವ್ರೆ ಅಂತ. ನನ್ನ ಯಾವಾಗಲೂ ಹೊಲ್ತಾವೇ ಇರ್ತಾನೆ. ಅಲ್ಲಿ ಮಂಚ ಹಾಕಂದಾನೆ, ಮನೆ ಕತ್ತಾನೆ, ರಾಜ್ನಂಗೆ ಎಲ್ಲ ತರಕಾರಿನೂ ಬೆಳಿತಾನೆ. ಅಲ್ಲ, ಈಗ ನೀವು ಕೋಳಿ ಸಾಕ್ತೀನಿ ಅಂದ್ರಲ್ಲ, ಎಲ್ಲಿ ಸಾಕ್ತೀರಿ ಕೋಳಿನ? ಸರ್ ಅಲ್ಲಿ ತೋಟದೊಳಗೆ ಮೇಯೋದು. ಒಂದು 15 ಗುಂಟೆಗೆ ಸುತ್ತ ಕಾಂಪೌಂಡ್ ಥರ ಮೆಸ್ ಮಾಡಿದ್ದೀನಿ. ಆಮೇಲೆ ಈ ಬ್ಯಾಡ್ಮಿಂಟನ್ ಆಡ್ತಾರಲ್ಲ, ಇದು ದಾರದ್ದು, ಅದನ್ನು ಕಟ್ಟಿದ್ದೀನಿ. ಅದ್ರ ಮೇಲೆ ಪರ್ದಾನು ಹಾಕಿದ್ದೀನಿ. ಅದರಿಂದ ಏನಿಲ್ಲ, ಒಳಗಡೆ ಒಂದು ನಾಯಿ ಬಿಟ್ಟಿದ್ದೀನಿ, ಕೀರ ಬರದಂಗೆ ಮಾಡಿದ್ದೀನಿ, ಅದ್ದು ಬರೋದಿಲ್ಲ. ಒಂದು 50 ಕೋಳಿ ಸಾಕಿದ್ದೀನಿ, ತೊಂದರೆ ಏನಿಲ್ಲ. ಅದನ್ನ ಮಾರಲ್ಲ ನೀವು? ಇಲ್ಲ ಸರ್, ನಾನು ಏನೋ ಅಪ್ಪಿ ಕೇಳಿದ್ರೆ ಅಥವಾ ನಮ್ಮ ಮಾರಬೇಕು ಅಂದಾಗ ಒಂದು 10 ಕೋಳಿ ಮಾರ್ಬಿಡ್ತೀನಿ. ತಿರ್ಗಾ ಇನ್ನೊಂದು 20 ಬಿಟ್ಕೊತೀವಿ. ಓಕೆ ಓಕೆ. ನಾಟಿ ಕೋಳಿ. ಆಮೇಲೆ ನಾನು 4 ದಿವಸಕ್ಕೊಂದ್ಸಲ ಅದನ್ನು ತೊಡೆದು ಒಂದು ಅಡಿಕೆ ಸೋಸಿಗೆ ಹಾಕೋದು, ಒಂದು ಬಾಳೆ ಸೋಸಿಗೆ ಹಾಕೋದು, ಗೊಬ್ಬರನ ಈ ಥರ ಮಾಡ್ತೀನಿ ಸರ್. ಪರವಾಗಿಲ್ಲ, ಅದರಿಂದ ಭಾರಿ ಅನುಕೂಲ ಇದೆ. ಭಾಳ ಐಡಿಯಾ ಮಾಡ್ತೀರಿ ನೀವು ಅಲ್ವಾ? ಇನ್ನೇನಾದ್ರು ವಿಶೇಷವಾಗಿ ಮಾಡಿದ್ರೆ ಹೇಳಿ. ಇನ್ನೇನಿಲ್ಲ ಸರ್, ಅದೇ ಚಕ್ಕೆ ಗಿಡ. ಈಗ ನಾವು ಚಕ್ಕೆ ಲವಂಗ ಕೊಂಡ್ಬಾರ್ದು ಅಂದ್ಬಿಟ್ಟು ಒಂದು 5 ಗಿಡ ಲವಂಗ ಗಿಡ ನೆಟ್ಟಿದ್ದೀನಿ, ಒಂದು 10 ಗಿಡ ಚಕ್ಕೆ ಗಿಡ ನೆಟ್ಟಿದ್ದೀನಿ. ಅವ್ರು ಹೇಳವ್ರೆ, ಇನ್ನು ಈಗ 1 ವರ್ಷ ಆಗದೆ, ಇನ್ನೊಂದು ವರ್ಷಕ್ಕೆ ಕಡ್ಡಿಗಳನ್ನ ಕಟ್ ಮಾಡಿ ಒಂದು
ಪೇಪರ್ ಮೇಲೆ ಮಡಗ್ಬಿಡಿ, ಅದು ಚಕ್ಕೆ ಎಡ್ದೋದಾಗ ಅದನ್ನು ಮನೆಗೆ ಉಪಯೋಗಿಸ್ಕೊಳ್ಳಿ ಅಂತ. ಮೆಣಸು ಗಿಡನೂ ನೆಟ್ಟಿದ್ದೀನಿ. ಪರವಾಗಿಲ್ಲ. ಮೆಣಸು ಏಲಕ್ಕಿ ಗಿಡನೂ ನೆಟ್ಟಿದ್ದೀನಿ. ಹೋದ ಸತಿಯಿಂದ ಒಂದು ಅರ್ಧ kg ಆಗಿದ್ದು. ಈ ಸತಿ 10 ಗಿಡ ನೆಟ್ಟಿದ್ದೀನಿ. ಪರವಾಗಿಲ್ಲ. ಅದೇ ನಮ್ಮ ಊರವರೆಲ್ಲ ಬಂದು ಇವನು ಮೈಸೂರಿಂದ ಬಂದು ಈ ಥರ ಮಾಡ್ತಾನಲ್ಲ, ಇದೆಲ್ಲ ಮಾಡ್ತಾನಲ್ಲ, ನಾವು ಇಲ್ಲೇ ಇದು ಮಾಡೋಕ್ಕಾಯ್ತಾ ಇಲ್ವಲ್ಲ ಅಂತ ಬಂದವರೆಲ್ಲ ಅದನ್ನೇ ಬೆಳ್ಳು ಮಾಡ್ತಾರೆ. ಈ ಕೃಷಿ ಹೊಂಡ ಮಾಡಿರೋದು ನೀವು ಮೀನು ಸಾಕಿಲ್ವೇ? ಅದು ಏನು ಮಾರಕ್ಕಾಗಲಿಲ್ಲ. ಅದು ನಾನೊಂದು ಕೆಲಸ ಮಾಡ್ಬಿಟ್ಟಿದ್ದೆ. ಮೀನು ತಿನ್ಬೇಕು ಅನ್ಸಿದ್ರೆ ತಮ್ಮನ ಮನೆಗೆ ಹೊಂಟೋಯ್ತೀರಾ? ಇಲ್ಲ ಅಂದ್ರೆ ನಾವು ಏನು ಹಂಗೇನಿಲ್ಲ, ಯಾವಾಗಾರ ಅವ್ರು ಹಿಡ್ದಾಗ ಹೋಯ್ತೀವಿ, ಇಲ್ಲಾಂದ್ರೆ ನಮ್ಮದ್ರಲ್ಲೇ ಇದ್ದು. ನಿಮ್ಮದು ಕೋಳಿ ಕೊಡ್ತೀರಾ, ಅವ್ರ ಕಡೆ ಮೀನು ಇಸ್ಕೊತೀರಾ ಒಂದು ಅಲ್ವೇ? ಅಣ್ಣ ತಮ್ಮದಿರಲ್ವಾ? ನಿಜ ನಿಜ. ಮಾತಾಡ್ತಾ ಇರ್ತೀವಿ, ಡೈಲಿ ಸಿಗ್ತಾರೆ ಅವರು, ನಾವು ಜೊತೆಲಿ ಒಂದೇ ಪಕ್ಕ ಅಲ್ವಾ? ಅಲ್ವಪ್ಪ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಕೇಳುಗರೆ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಸ್ ಗಾಂಧಿದಾಸ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರು ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕುರಿತ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಬಹುದು. ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ. ಮರೆಯದಿರಿ, ಫೆಬ್ರವರಿ 4 ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಸಂಶೋಧನೆ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಆಯ್ತು, ಬಹಳ ಸಂತೋಷ ಆಯ್ತು ನಿಮ್ಮಿಬ್ಬರ ಜೊತೆ ಮಾತಾಡಿ. ನಮ್ಮ ಕೇಳಿದ್ರು ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಒಂಚೂರು ಹೇಳ್ಬೋದಾ ಕನ್ನಡದಲ್ಲಿ? ಹೇಳ್ತೀನಿ ಸರ್. ಹೇಳಿ. 9964156103. ಇನ್ನೊಂದ್ಸರಿ ಹೇಳ್ತೀರಾ? 9964156103. ಇನ್ನೂ ಒಂದ್ಸರಿ ಹೇಳ್ಬಿಡಿ. ಹೌದು ಸರ್, ಹೇಳ್ತೀನಿ. 9964156103. ನಿಮ್ದು ಹೇಳ್ತೀರಾ ನೀಲಕಂಠ ಬಾಬು ಅವರೇ? 9902316882. ಇನ್ನೊಮ್ಮೆ 9902316882. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9902316882. ಒಳ್ಳೆಯದು ಜಯರಾಮ್ ಹೇಳ್ಕೊಡ್ರೆ ಹಾಗೂ ನೀಲಕಂಠ ಬಾಬು ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವ ಹಂಚ್ಕೊಂಡ್ರಿ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ ಸರ್.